ಎಲ್ಲರಿಗೂ ನಮಸ್ಕಾರ ಮೈ ಡಿಯರ್ ಫ್ರೆಂಡ್ಸ್. ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ನಮನಗಳು. ನನ್ನ ಗುರುಗಳಾದ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರಿಗೆ ನನ್ನ ನಮನಗಳು. ಮತ್ತೊಂದು ಅವಕಾಶ ಕೊಟ್ಟಿದ್ದ ಮಾಸ್ಟರ್ಸ್ ಯೂನಿವರ್ಸ್ ಬಾಡಿ ಸ್ಕ್ಯಾನ್ 2 ಮಾಡೋದಕ್ಕೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ದ ಯೂನಿವರ್ಸ್. ಲೇಟ್ ಮಾಡದೆ ನಾವು ಕ್ಲಾಸ್ಗೆ ಹೋಗ್ಬಿಡೋಣ ಮಾಸ್ಟರ್ಸ್. ನಾವೆಲ್ಲ ಬಾಡಿ ಸ್ಕ್ಯಾನ್ ಪಾರ್ಟ್ 1 ನಲ್ಲಿ ನೋಡಿದ್ವಿ. ಹೇಗೆ ಫಿಯರ್ ಇತ್ತಂದ್ರ ಭಯ ಆಗ್ಲಿ, ದುಃಖ ಆಗ್ಲಿ, ಬೇರೆಯವರ ಮೇಲೆ ಕೋಪ ಆಗ್ಲಿ, ಇಂಥವೆಲ್ಲ ನಮ್ಮಲ್ಲಿ ಆ ಎಮೋಷನ್ಸ್ ಅನ್ನೋದು ನಾವು ನಮ್ಮ ಶರೀರ ಒಳಗಡೆ ಇಟ್ಕೊಂಡಿದ್ರೆ ಯಾವ ತರ ಪ್ರಾಬ್ಲಮ್ಸ್ ಅನ್ನೋದು ನಮ್ಮ ಶರೀರದಲ್ಲಿ ರೈಸ್ ಆಗ್ತಾವ ಅನ್ನೋದು ನಾವು ಚೆಕ್ ಮಾಡಿದ್ವಿ, ಬಾಡಿ ಸ್ಕ್ಯಾನು ಮಾಡ್ಕೊಂಡಿದ್ವಿ. ಇವಾಗ ಇನ್ನು ಕೆಲವೊಂದು ಭಾವೋದ್ವೇಗಗಳು ನಮ್ಮಲ್ಲಿ ಇದ್ವು ಅಂದ್ರ ಯಾವ ತರ ನಮ್ಮ ಶರೀರದಲ್ಲಿ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋದು ನೋಡೋಣ ಮಾಸ್ಟರ್ಸ್. ಇವಾಗ ಫಸ್ಟ್ ಹರ್ಟ್ ಅಂದ್ರೆ ನೋವಾಗೋದು. ನೋವು ಯಾವಾಗ ಆಗಿರ್ತೀವಿ ನಾವು? ನಮಗ್ ಇಷ್ಟವಾದ ಅವರು, ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡುವವರು ನಮ್ಮನ್ನು ಏನೇ ಒಂದು ಮಾತಾಡಿದ್ರು ನಮಗೆ ಚುರುಕ್ಕಂತ ನೋವಾಗ್ಬಿಡುತ್ತೆ. ಅಷ್ಟು ದಿನ ಅವ್ರ ಮೇಲೆ ಇಟ್ಕೊಂಡಿರುವಂತಹ ಪ್ರೀತಿ ಪ್ರೇಮ ಎಲ್ಲ ಆ ಒಂದು ಮಾತಿನಿಂದ ಹೋಗ್ಬಿಡುತ್ತೆ ಮಾಸ್ಟರ್ಸ್. ಅಷ್ಟೇ ಅಲ್ಲ, ನಮ್ಮ ಜೊತೆ ಇರುವಂತಹ ಪ್ಯಾರೆಂಟ್ಸ್ ಆಗ್ಲಿ, ಪಾರ್ಟ್ನರ್ ಆಗ್ಲಿ, ಲೈಫ್ ಪಾರ್ಟ್ನರ್, ನಮ್ಮ ಫ್ರೆಂಡ್ಸ್ ಆಗ್ಲಿ, ಇಂಥವ್ರ ಕಡೆನಿಂದ ನಾವೇನಾದರೂ ಹರ್ಟ್ ಆಗಿದ್ರೆ ನಮ್ಮ ಶರೀರದಲ್ಲಿ ಏನೇನಾಗುತ್ತೆ ಅನ್ನೋದು ನೋಡೋಣ ಮಾಸ್ಟರ್ಸ್. ಇವಾಗ ನಾವು ಹರ್ಟ್ ಆಗಿದ್ವಿ ಅಂದ ಕೂಡ್ಲೇನೆ ಹರ್ಟ್ ಅನ್ನೋದು, ಆ ನೋವು ಅನ್ನೋದು ಎಲ್ಲಿರುತ್ತೆ ಅಂದ್ರೆ ನಮ್ಮ ಹೃದಯಕ್ಕೆ ಸೇರಿರುತ್ತೆ. ನನಗೇನು ನೋವಾಗ್ತಾ ಇದೆ, ನನ್ನ ಮನಸ್ಸು ಬಹಳ ಭಾರವಾಗಿದೆ ಆ ಮಾತುಗಳಿಂದ ಅಂದಾಗ ಎಲ್ಲಿ ಸೂಚಿಸುತ್ತೆ ಅಂದ್ರೆ ನಮ್ಮ ಶರೀರ, ನಮ್ಮ ಹೃದಯವನ್ನು ಸೂಚಿಸುತ್ತೆ ಅದು. ಇವಾಗ ಒಬ್ಬ ಮನುಷ್ಯ ಬೇಗನೆ ಹರ್ಟ್ ಆಗ್ತಾನಂದ್ರೆ ಅರ್ಥ ಅವನು ಬಹಳ ವೀಕ್ ಆಗಿದಾನಂತ ಅಲ್ಲ, ಅವನ ಹೃದಯ ಓಪನ್ ಆಗಿದೆ ಅಂತ ಅರ್ಥ. ಓಪನ್ ಆಗಿದೆ ಅವನ ಹೃದಯ ಅಂದುಕೊಳ್ಳೇನೆ ಏನಂದ್ರೆ ಪ್ರತಿಯೊಂದು ಆ ಹೃದಯ ರಿಸೀವ್ ಮಾಡ್ಕೊಂತ ಇದೆ. ಹರ್ಟ್ ಅನ್ನೋದನ್ನು ಬೇಗನೆ ರಿಸೀವ್ ಮಾಡ್ಕೊಳ್ಳೋದು ಶುರು ಮಾಡ್ಬಿಡುತ್ತೆ ಮಾಸ್ಟರ್ಸ್. ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಇರುವಂತಹ ಆ ಪೀಸ್. ನೆಕ್ಸ್ಟ್ ಟ್ರಸ್ಟೆಡ್ ಪೀಪಲ್ ಅಂದುಕೊಳ್ಳೇನೆ ನಮಗೆ ವರ್ಕ್ ಪ್ಲೇಸ್ ನಲ್ಲಿ ಇಂಥವ್ರನ್ನು ನೋಡ್ತಾ ಇರ್ತೀವಿ ಮಾಸ್ಟರ್ಸ್. ನಾವು ವರ್ಕ್ ಮಾಡೋ ಜಾಗದಲ್ಲಿ ಬೇರೆಯವರನ್ನು ಬಹಳಷ್ಟು ನಂಬ್ತಾ ಇರ್ತೀವಿ ನಾವು. ಆ ನಂಬಿಕೆಯನ್ನು ನಾವು ಟ್ರಸ್ಟ್ ಇದಾದಾಗ ನಮ್ಗ ಅವ್ರ ಮೇಲೆ ಆ ನಂಬಿಕೆಯನ್ನು ನಾವು ಇದಾದಾಗ ನಮಗೆ ಬಹಳಷ್ಟು ನೋವು ಅನ್ನೋದು ನಾವು ಅನುಭವಿಸ್ತಾ ಇರ್ತೇವೆ. ಅಷ್ಟೇ ಅಲ್ಲ, ಇಂಥ ನೋವುಗಳು ನಾವು ಅನುಭವಿಸಿದ್ದಾಗ ನಾವೇನ್ ಮಾಡ್ತೀವಂದ್ರೆ 3 types ಆಫ್ ಪ್ಯಾಟರ್ನ್ಸ್ ಆಫ್ ಹರ್ಟಿಂಗ್ ಅನ್ನೋದು ಇರುತ್ತೆ. 3 ತರ ನಾವು ಆ ನೋವನ್ನು ಅನುಭವಿಸ್ತೇವೆ. ಯಾವ ತರ ಅಂದ್ರೆ ಫಸ್ಟ್ ಪ್ಯಾಟರ್ನ್ ವಾಲ್ ಪ್ಯಾಟರ್ನ್ ಅಂತಾರಿದು. ವಾಲ್ ಅಂದ್ರೆ ಒಂದು ಗೋಡೆ ಕಟ್ಬಿಡ್ತೀವಿ ನಾವು. ಯಾಕಂದ್ರೆ ಇಲ್ಲೇ ನಾವು ನಂಬಿದ್ದವ್ರ ಕಡೆನಿಂದನೂ ನಾವು ಹರ್ಟ್ ಆಗಿದ್ವಿ, ನಮ್ಮನ್ನು ಪ್ರೀತಿ ಮಾಡೋವ್ರ ಕಡೆನಿಂದನೂ ನಾವು ಹರ್ಟ್ ಆಗಿದ್ವಿ. ಅವಾಗ ನಾವೇನ್ ಮಾಡ್ತೀವಂದ್ರೆ ನಮ್ ಸುತ್ತು ಒಂದು 4 ಗೋಡೆಗಳನ್ನು ಕಟ್ಟಿ ಆ ವಾಲ್ ಎಲ್ಲ ನಮಗೆ ಒಂದು ಪ್ರೊಟೆಕ್ಷನ್ ತರ ನಾವ್ ಇಟ್ಕೊಂಡ್ಬಿಡ್ತೀವಿ. ನಮ್ಗೆ ಯಾರು ಬೇಡ, ನಾನು ಒಂಟಿಯಾಗಿರ್ತೀನಿ, ಒಂಟಿತನದಿಂದನೇ ನಾನು ಸ್ಟ್ರೆಂತ್ ಆಗಿರ್ತೀನಿ, ನನ್ಗೆ ಯಾರು ಬೇಡ ಅಂತ ನಾವು 4 ಗೋಡೆಗಳನ್ನು ನಮ್ ಸುತ್ತು ಕಟ್ಕೊಂಡ್ಬಿಡ್ತೀವಿ. ಈ ತರ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದ್ರ ಬೇರೆಯವರ ಕಡೆನಿಂದ ನಮಗೆ ಬರುವಂತಹ ಆ ಪ್ರೀತಿ ಕರುಣೆ ಪ್ರೇಮೆ ನಮಗೂ ಬರಲ್ಲ. ನಮ್ಮಿಂದ ಇತರರಿಗೂ ಹೋಗೋದಕ್ಕೆ ನಾವು ಗೋಡೆಯನ್ನು ಕಟ್ಟಿಬಿಟ್ಟಿದ್ವಿ. ಬಿಕಾಸ್ ಆಫ್ ಹರ್ಟ್. ಒಂದು ಸಂಘಟನೆಯಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಗೋಡೆಯನ್ನು ಕಟ್ಟಿಬಿಟ್ಟಿದ್ವಿ. ಸೆಕೆಂಡ್ ಪ್ಯಾಟರ್ನ್ ನಾವೇನ್ ಮಾಡ್ತೀವಿ ಅಂದ್ರೆ ವೂಂಡ್ ಆನ್ ರಿಪೀಟ್. ಅಂದ್ರೆ ಪದೇ ಪದೇ ರಿಪೀಟೆಡ್ ಆಗಿ
ಯಾರಿಗಾದ್ರೂ ಒಂದು ನೋವು ಅನ್ನೋದು ರಿಪೀಟ್ ಆಗಿ ತಮ್ಮ ಲೈಫ್ ಅಲ್ಲಿ ಅದು ಬರ್ತಾ ಇದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಆಗಿ ನಮ್ ಸುತ್ತಮುತ್ತ ನಮಗಂತೂ ಒಂದು ಗೋಡೆಯನ್ನು ಕಟ್ಬಿಡ್ತೇವೆ. ಒಂದ್ಸಲ ಆಗಿದ್ರೇನೆ ನೋವು ಅನ್ನೋದು ಭರಿಸೋದಕ್ಕೆ ಆಗಲ್ಲ. ಅದೇ ರಿಪೀಟೆಡ್ ಆಗಿ ಇದ್ವು ಅಂದ್ರೆ ನಾವೇನ್ ಮಾಡ್ತೀವಿ, ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ ಆ ನೋವನ್ನು, ಹೊರಗೆ ಯಾರಿಗೂ ಹಂಚಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಅದೊಂದು ಇಲ್ನೆಸ್ ತರ, ಅದೊಂದು ರೋಗ ಅನ್ನೋ ರೂಪವನ್ನು ತಾಳುತ್ತೆ ಮಾಸ್ಟರ್ಸ್. ಮೂರನೇದು ಏನ್ ಮಾಡ್ತೀವಂದ್ರೆ ಕೊಲ್ಯಾಪ್ಸ್ ಆಗ್ಬಿಡ್ತೀವಿ, ಕಂಪ್ಲೀಟ್ ಕೊಲ್ಯಾಪ್ಸ್. ಯಾವ ತರ ಕೊಲ್ಯಾಪ್ಸ್ ಆಗ್ತೀವಿ ಅಂದ್ರೆ, ನನಗೆ ಹೃದಯ, ನನ್ನ ಮನಸ್ಸು ಚಿನ್ನ ಭಿನ್ನವಾಗಿದೆ ಅನ್ನೋ ಪದವನ್ನು ನಾವು ಉಪಯೋಗಿಸ್ತಾ ಇರ್ತೇವೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಇಂಥ ನೋವು ಇಟ್ ವಿಲ್ ಅಟ್ರಾಕ್ಟ್ ದ ಪೇನ್. ಇನ್ನಷ್ಟು ನೋವುಗಳನ್ನು ಅದು ಅಟ್ರಾಕ್ಟ್ ಮಾಡ್ತಾನೇ ಇರುತ್ತೆ. ಒಬ್ಬರು ಬಿಟ್ಟು ಇನ್ನೊಬ್ಬರ ಕಡೆಯಿಂದನೂ ಆ ನೋವನ್ನು ಅಟ್ರಾಕ್ಟ್ ಮಾಡುತ್ತೆ ಅದು. ಅಷ್ಟೇ ಅಲ್ಲ, ಆ ನೋವು ಇನ್ನೊಂದು ರೂಪವನ್ನು ತಾಳುತ್ತೆ. ಅದೇನಂದ್ರೆ ಶೇಮ್. ಶೇಮ್ ಆಗಿ ಫೀಲ್ ಆಗ್ತಾ ಇರ್ತೀವಿ ನಾವು. ಯಾವಾಗ ಯಾರ ಮೇಲೆ ಶೇಮ್ ಆಗ್ತಾ ಇರ್ತೀವಿ ಅಂದ್ರೆ, ನಮಗ್ ನಾವೇ ನಾವು ಶೇಮ್ ಆಗ್ತಾ ಇರ್ತೀವಿ. ಯಾಕಂದ್ರೆ ನಮ್ಮನ್ನ ನಾವು ಬ್ಲೇಮ್ ಮಾಡ್ಕೊಳ್ಳೋದು ಶುರು ಮಾಡ್ತೀವಿ. ಬಿಕಾಸ್ ಆಫ್ ಮೀ, ನನ್ನಿಂದನೇ ಇದು ಆಗಿದೆ, ನಾನೇ ತಪ್ಪು ಮಾಡಿದ್ದೆ ಅವರನ್ನು ನಂಬಿ ಅಂತ ನಾವು ಹೆಚ್ಚಿಗೆ ನಮ್ಮನ್ನು ನಾವು ಬ್ಲೇಮ್ ಮಾಡ್ಕೊಂತ ಇರ್ತೀವಿ. ಇಂತಹ ಸಮಯದಲ್ಲಿ ನಮಗೆ ಬಹಳ ಇಷ್ಟವಾಗಿದ್ದವರು ನಮ್ಮನ್ನು ಹರ್ಟ್ ಮಾಡಿದ್ದಾಗ, ನಂಬಿದ್ದವರು ಹರ್ಟ್ ಮಾಡಿದ್ದಾಗ ನಾವೇನ್ ಮಾಡ್ಬೇಕು? ಫರ್ಗಿವ್ ಮಾಡ್ಬೇಕು. ಅಂದ್ರೆ ಅವರನ್ನು ಕ್ಷಮಿಸಬೇಕು. ಈ ನೋವಿಂದ ನಾವು ಹೊರಗೆ ಬರಬೇಕು ಅಂದ್ರೆ ಕ್ಷಮಿಸಬೇಕು. ಕ್ಷಮಾ ಗುಣ ಅನ್ನೋದು ಇರಬೇಕು. ಕ್ಷಮೆ ಮಾಡೋದು ಯಾರಿಗೋಸ್ಕರ ನಾವು ಕ್ಷಮೆ ಮಾಡ್ಬೇಕು? ನಮ್ಗೋಸ್ಕರ ನಾವು ಕ್ಷಮೆ ಮಾಡ್ಬೇಕು. ಇತರರಿಗೋಸ್ಕರ ನಾವು ಕ್ಷಮೆ ಮಾಡೋದಲ್ಲ, ನಮ್ಗೋಸ್ಕರನೇ ನಾವು ಕ್ಷಮೆ ಮಾಡ್ಬೇಕು. ಹೇಗೆ ಇತರರನ್ನು ಕ್ಷಮಿಸಬೇಕು ಅಂದ್ರ, ಇವಾಗ ನಮ್ಮ ಅಂಗೈಯಲ್ಲಿ ನಾವೇನಾದರೂ ಬೆಂಕಿಯನ್ನು ಇಟ್ಕೊಂಡಿದ್ರೆ ನಿಧಾನವಾಗಿ ಆ ಬೆಂಕಿ ನಮ್ಮನ್ನು ಸುಡೋದು ಶುರು ಅವರು ನಮಗೆ ಮಾಡಿರುವಂತಹ ಆ ನೋವಿಗೂ ನಾವು ಅವ್ರನ್ನು ಕ್ಷಮಿಸಬೇಕು. ಇವಾಗ ಒಂದು ಸಣ್ಣ ಸ್ಕ್ಯಾನ್ ಮಾಡೋಣ ಮಾಸ್ಟರ್ಸ್. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿನೂ ಎಲ್ಲೋ ಒಂದು ಕಡೆ ನಾವು ಹರ್ಟ್ ಆಗಿರ್ತೇವೆ. ಯಾರೋ ಒಬ್ಬರನ್ನು ಅಟ್ಲೀಸ್ಟ್ ನಾವು ಕ್ಷಮೆ ಮಾಡದೇ ಇರೋರು ಖಂಡಿತ ಇದ್ದೇ ಇರ್ತಾರೆ ಪ್ರತಿಯೊಬ್ಬರ ಜೀವನದಲ್ಲಿ. ಅಂತ ಅವರು ನಮ್ಮ ಜೀವನದಲ್ಲಿ ಇದ್ದಾರೆ ಅಂದ್ರೆ ನಾವು ಇವಾಗ ಸ್ಕ್ಯಾನ್ ಮಾಡೋಣ. ಒಂದು ನಿಮಿಷ ಸ್ಕ್ಯಾನ್ ಮಾಡಿ ನೋಡೋಣ. ಫರ್ಗಿವ್ ಮಾಡಿಲ್ಲ ಅಂದ್ರೆ ಯಾವ ಪಾರ್ಟ್ಸ್ ನಮ್ಮ ಶರೀರದಲ್ಲಿ ಹರ್ಟ್ ಆಗಿರ್ತಾವ ಅನ್ನೋದು ನೋಡೋಣ. ನಾನು ಲಾಸ್ಟ್ ಸೆಷನ್ ನಲ್ಲಿ ನಿಮ್ಗೆ ಹೇಳಿದ್ದೆ, ಅಬೌವ್ ದ ನೆಕ್, ಬಿಲೋ ದ ನೆಕ್ ಅಂತ. ಗಂಟಲು ಕೆಳಗಿನ ಭಾಗದಲ್ಲಿ ಇರುವಂತಹ ಈ ಅವಯವಗಳಲ್ಲಿ ಏನೇ ಒಂದು ಇಶ್ಯೂಸ್ ಬರ್ತಾ ಇದಾವೆ ಅಂದ್ರೂ ಅದಕ್ಕೊಂದು ಕಾರಣ ಇದೆ ಅಂತ. ಇವಾಗ ಈ ಹರ್ಟ್ ಫರ್ಗಿವ್ನೆಸ್ ಎಲ್ಲಿದಾವಪ್ಪ ಅಂದ್ರೆ ನಮ್ಮ ಚೆಸ್ಟ್ ಅಲ್ಲಿ, ನಮ್ಮ ಥ್ರೋಟ್ ಅಲ್ಲಿ, ಗಂಟಲ ಕಡೆ, ಹೃದಯದ ಕಡೆ, ಬೆಲ್ಲಿ. ಈ 3 ಪ್ರದೇಶಗಳಲ್ಲಿ ಈ ಹರ್ಟ್ ಅನ್ನೋದು ಇರುತ್ತೆ ಮಾಸ್ಟರ್ಸ್. ಇವಾಗ ನಾವೆಲ್ಲರೂ 1 ನಿಮಿಷದ ಕಾಲ ಸ್ಕ್ಯಾನ್ ಮಾಡೋಣ. ಎಲ್ಲರೂ ಕಣ್ಮುಚ್ಕೊಳ್ಳಿ ಮಾಸ್ಟರ್ಸ್.
ನಿಧಾನವಾಗಿ ನಿಮ್ಮ ಚೆಸ್ಟ್, ಥ್ರೋಟ್ ಅಂಡ್ ಬೆಲ್ಲಿ ಭಾಗವನ್ನು ಗಮನಿಸಿ. ಇವಾಗ ನಿಮ್ಮ ಅಂಗೈಯನ್ನು ನೀವು ಊಹಿಸಿ ಮಾಸ್ಟರ್ಸ್. ನಿಮ್ಮ ಅಂಗೈಯನ್ನು ಊಹಿಸಿ. ಅಂಗೈ ಒಳಗಡೆ ಇರುವಂತಹ ಆ ಬೆಂಕಿಯನ್ನು ನಿಧಾನವಾಗಿ ಓಪನ್ ಮಾಡಿ. ನೀವು ಯಾರನ್ನು ಕ್ಷಮಿಸಬಾರದು ನಾನು ಅಂತ ಕೋಪ ಯಾರ ಮೇಲೆ ಇದೆಯೋ ಆ ಕೋಪವನ್ನು ನಿಧಾನವಾಗಿ ಓಪನ್ ಮಾಡಿಬಿಡಿ. ಇಲ್ಲ, ನಿಮ್ಮ ಶರೀರವನ್ನು ನಿಧಾನವಾಗಿ ಗಮನಿಸಿ ಮಾಸ್ಟರ್. ಓಕೆ ಮಾಸ್ಟರ್ಸ್, ಎಲ್ಲರೂ ಓಪನ್ ಯುವರ್ ಐಸ್. ಅಬ್ಸರ್ವ್ ಮಾಡಿದ್ರಾ? ಚೆಸ್ಟ್ ಆರ್ ಥ್ರೋಟ್ ಆರ್ ಬೆಲ್ಲಿ ಭಾಗದಲ್ಲಿ ಏನಾದ್ರೂ ನಿಮ್ಗೆ ಸೆನ್ಸೇಷನ್ಸ್ ಅನ್ನೋದು ಕಂಡಿದ್ವಾ? ಇದ್ವು ಅಂದ್ರೆ ಚಾರ್ಟಲ್ಲಿ ಹಾಕಿ ಮಾಸ್ಟರ್ಸ್. ಏನಾದ್ರೂ ಟೈಟ್ನೆಸ್ ಆಗ್ಲಿ ಅಂತವೇನಾದ್ರೂ ಫೀಲ್ ಆಗಿದ್ರ ನೀವು? ಈ 1 ನಿಮಿಷ ಕಾಲದಲ್ಲಿ ನಿಮಗೆ ಅಂತವೇನಾದ್ರೂ ನಿಮಗೆ ಕಂಡು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ. ನಿಧಾನವಾಗಿ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು ಮಾಸ್ಟರ್ಸ್. ಇವಾಗ ನಾನು ಹೇಳಿದ್ದೆ, ನಮ್ಮ ಅಂಗೈಯಲ್ಲಿ ಇಟ್ಕೊಂಡಿರುವಂತಹ ಬೆಂಕಿಯನ್ನು ನಾವು ಬಿಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಯಾರನ್ನು ಕ್ಷಮಿಸಬೇಕು? ಫಸ್ಟ್ ಆಫ್ ಆಲ್ ಯಾರನ್ನು ಕ್ಷಮಿಸಬೇಕು? ಫಸ್ಟ್ ಅದರ್ಸ್, ಇತರರನ್ನು ನಾವು ಕ್ಷಮಿಸಬೇಕು. ಆ ಇತರರು ಯಾರು? ಒಬ್ಬ ಮನುಷ್ಯನ ಜೀವನದಲ್ಲಿ ಅವನು ಬಿಟ್ಟು ಅವನ ಲೈಫ್ ಡಿಸೈನ್ ನಲ್ಲಿ ಇರುವವರು ಯಾರು? ಪ್ಯಾರೆಂಟ್ಸ್, ಪಾರ್ಟ್ನರ್, ಲೈಫ್ ಪಾರ್ಟ್ನರ್, ಒಬ್ಬ ಫ್ರೆಂಡ್ ಆಗ್ಲಿ, ವರ್ಕ್ ಪ್ಲೇಸ್ ಅಲ್ಲಿ ತಮ್ಮ ಜೊತೆಗೆ ವರ್ಕ್ ಮಾಡ್ತಾ ಇರುವಂತ ಕೊಲೀಗ್ಸ್ ಆಗ್ಲಿ, ಇವರೆಲ್ಲರೂ ಎವ್ರಿ ಡೇ ನಾವು ನೋಡ್ತಾ ಇರುವಂತಹ ನಮ್ಮ ಸಹಚರರವರು. ಮೊದಲನೇದಾಗಿ ಇವರನ್ನು ನಾವು ಕ್ಷಮಿಸಬೇಕು. ಇವರಿಂದ ನಾವೇನಾದರೂ ನೋವನ್ನು, ಹರ್ಟ್ ಅನ್ನೋದು ನಾವು ತಗೊಂಡಿದ್ರೆ, ನೋವನ್ನು ಅನುಭವಿಸಿದ್ರೆ ಫಸ್ಟ್ ಇವರನ್ನು ಕ್ಷಮಿಸಬೇಕು. ಯಾಕೆ ಕ್ಷಮಿಸಬೇಕು ಗೊತ್ತಾ? ಇವರೆಲ್ಲರನ್ನು ಯಾಕಂದ್ರೆ ಕಂಪ್ಲೀಟ್ ಲೈಫ್ ಡಿಸೈನ್ ನಾವೇ ಮಾಡ್ಕೊಂಡು ಬಂದಿದ್ವಿ. ಇವರೆಲ್ಲರೂ ನಮ್ ಸುತ್ತಮುತ್ತ ಇವತ್ತು ಇದಾರ ಅಂದ್ರೆ ಅದು ಕಂಪ್ಲೀಟ್ಲಿ ನಮ್ದೇ ಡಿಸೈನ್. ಅದು ಲೈಫ್ ಡಿಸೈನ್ ನಾವೇ ಮಾಡ್ಕೊಂಡು ಬಂದಾಗ, ಇಂಥವರನ್ನು ನಾವೇ ಸೃಷ್ಟಿ ಮಾಡ್ಕೊಂಡು ಬಂದಾಗ, ಇವರಿಂದ ನಾವು ಹರ್ಟ್ ಆಗಿದ್ವಿ ಅಂದ್ರೆ ಡೆಫಿನೆಟ್ಲಿ ಇವರನ್ನು ನಾವು ಕ್ಷಮಿಸಬೇಕು. ನಾವು ಕ್ಷಮಿಸಿಲ್ಲ ಅಂದ್ರೆ ಅದು ನಮ್ಮನ್ನೇ ಸುಡೋದು ಶುರು ಮಾಡುತ್ತೆ. ಎರಡನೇದು ಫರ್ಗಿವಿಂಗ್ ಯೋರ್ ಸೆಲ್ಫ್, ಅಂದ್ರೆ ನಮ್ಮನ್ನು ನಾವು ಕ್ಷಮಿಸಬೇಕು. ಇದು ಬಹಳ ಕಷ್ಟ, ಪ್ರತಿಯೊಬ್ಬರಿಗೂ ಅವರು ಕ್ಷಮಿಸ್ಕೊಳ್ಳೋದು ಬಹಳ ಕಷ್ಟ.
ಯಾಕಂದ್ರೆ ನಾನೇ ಕರೆಕ್ಟ್ ಆಗಿದ್ನಂದ್ರ ಇಂಥದ್ದು ನನಗೆ ಈ ಹರ್ಟ್ ನನಗೆ ಆಗ್ತಿದ್ದಿಲ್ಲ. ಐ ಆಮ್ ನಾಟ್ ದ ಕರೆಕ್ಟ್ ಅನ್ನೋ ಲೇಬಲ್ ಅನ್ನೋದು ನಮ್ಮ ಮೇಲೆ ನಾವೇ ಹಾಕೊಂಡ್ಬಿಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮನ್ನ ನಾವು ಬ್ಲೇಮ್ ಮಾಡ್ಕೊಳ್ಳೋದು ಶುರು ಮಾಡ್ತೀವಿ. ಅದಕ್ಕೆ ಇತರರನ್ನು ನಾವು ಕ್ಷಮಿಸಬೇಕು, ನಮ್ಮನ್ನು ನಾವು ಕ್ಷಮಿಸಬೇಕು. ಇನ್ನೊಂದು, ಫರ್ಗಿವಿಂಗ್ ಕಂಪ್ಲೀಟ್ಲಿ ಅವರ್ ಲೈಫ್. ಕಂಪ್ಲೀಟ್ಲಿ ಅವರ್ ಲೈಫ್, ನಮ್ಮ ಜೀವನವನ್ನೇ ನಾವು ಕ್ಷಮಿಸಬೇಕು. ಹೇಗೆ ಜೀವನವನ್ನು ಕ್ಷಮಿಸಿರ್ತೀರಿ? ಇವಾಗ ನಾನು ಹೇಳಿದ್ದೆ ಇವರೆಲ್ಲರೂ ನಮ್ಮ ಲೈಫ್ ಡಿಸೈನೇ ಅಂತ. ಇದೇ ನಮ್ಮ ಲೈಫ್ ಡಿಸೈನ್ ಅಂದಾಗ ನಾವೇನ್ ಮಾಡ್ತೀವಂದ್ರೆ ದೇವರನ್ನು ಬೈಯೋದು ಶುರು ಮಾಡ್ತೀವಿ. ಏನೋ ಒಂದು ಹಾರ್ಡ್ಶಿಪ್ ಅನ್ನೋದು ನಾವು ನಮ್ಮ ಜೀವನದಲ್ಲಿ ಒಂದು ಕಷ್ಟ ಕಾಲವನ್ನು ನಾವು ಅನುಭವಿಸ್ತಾ ಇದ್ರೆ ಆ ಕಷ್ಟ ಕಾಲಕ್ಕೆ ಕಾರಣ ನಾವು, ದೇವರಲ್ಲ. ನಾವೇನ್ ಮಾಡ್ತೀವಿ, ದೇವರಿಗೆ ದಯಾ ಕರುಣೆ ಇಲ್ವಾ, ನನಗೆ ಯಾಕೆ ಇಷ್ಟು ಕಷ್ಟಗಳನ್ನು ಕೊಟ್ಟಿದ್ದಾನೆ, ಈ ಯೂನಿವರ್ಸ್ಗೆ ಅಷ್ಟು ದಯಾ ಕರುಣೆ ಇಲ್ವಾ ಅಂತ ನಾವು ದೇವರನ್ನು ನಿಂದಿಸೋದು ಶುರು ಮಾಡ್ತಾ ಇರ್ತೇವೆ. ಆದ್ರೆ ನಿಜವಾದ ಸತ್ಯ ಏನಪ್ಪಾ ಅಂದ್ರೆ ಕಂಪ್ಲೀಟ್ಲಿ ಲೈಫ್ ಡಿಸೈನ್ ನಮ್ಮದೇ ಆದಾಗ ನಾವು ನಮ್ಮ ಈ ಜೀವನವನ್ನು ಎಂದೂ ನಿಂದಿಸಬಾರದು. ಅಂತ ನಿಂದನೆಗಳು ನಮ್ಮ ಜೀವನಕ್ಕೆ ನಾವು ಮಾಡಿದ್ರೆ ಫಸ್ಟ್ ಆಫ್ ಆಲ್ ಫರ್ಗಿವ್ ಯುವರ್ ಲೈಫ್. ಅಷ್ಟೇ ಅಲ್ಲ, ನೀವು ಟ್ರಸ್ಟ್ ಮಾಡ್ಬೇಕು, ಇದು ಲೈಫ್ ಡಿಸೈನ್ ಅಂತ ಟ್ರಸ್ಟ್ ಮಾಡ್ಬೇಕು. ಪ್ರತಿಯೊಬ್ಬರದು ಅವ್ರದೇ ಲೈಫ್ ಡಿಸೈನ್ ಮಾಸ್ಟರ್ಸ್. ಅದಕ್ಕೆ ಚೆಸ್ಟ್ ಪ್ರಾಬ್ಲಮ್ಸ್ ಆಗ್ಲಿ, ಥ್ರೋಟ್, ಬೆಲ್ಲಿನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ವಂದ್ರೂ ನೀವು ಫರ್ಗ್ಯೂನೆಸ್ ಮಾಡಿಲ್ಲ ಅಂತ ಅರ್ಥ. ನೆಕ್ಸ್ಟ್, ಹಟ್ ನೋಡಿದ್ವಿ. ಹಟ್ ಮಾಡಿದ್ದವ್ರನ್ನು ಹೇಗೆ ಫರ್ಗ್ಯೂ ಮಾಡ್ಬೇಕು ಅನ್ನೋದು ನೋಡಿದ್ವಿ. ನೋವು ಕೊಟ್ಟವ್ರನ್ನು ಕ್ಷಮಿಸಿದ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಪ್ರತಿಯೊಬ್ಬರು ಅಂದ್ರೆ ಆಕ್ಸೆಪ್ಟೆನ್ಸ್ ಮಾಡ್ಬೇಕು, ಅಂಗೀಕರಣ. ಅಂಗೀಕರಣ ಅಂದುಕೊಳ್ಳೇನೆ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ ಮಾಸ್ಟರ್ಸ್. ಆಸ್ ಇಟ್ ಈಸ್ ಇದ್ದ ಹಾಗೇನೆ ನಾವು ಆಕ್ಸೆಪ್ಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ. ಅದು ಬಹಳ ಕಷ್ಟ ಅಂದ್ರೆ ಎಲ್ಲದಕ್ಕಿಂತ ಕಷ್ಟ ಅದು. ಯಾಕಂದ್ರೆ ಇತರರನ್ನು ನಾವು ಚೇಂಜ್ ಮಾಡಕ್ಕೆ ಆಗಲ್ಲ. ವಿ ಕ್ಯಾನ್ ನಾಟ್ ಚೇಂಜ್ ಅದರ್ಸ್. ಅವ್ರು ಎಂದಕ್ಕೂ ಚೇಂಜ್ ಆಗೋದೇನಿಲ್ಲ, ಯಾಕಂದ್ರೆ ಅದು ಅವ್ರ ಲೈಫ್ ಡಿಸೈನ್. ಎವ್ರಿ ಡೇ ಪ್ರತಿಯೊಬ್ಬರು ಎಂತವ್ರ ನಡುವೆ ನಾವ್ ಇದ್ವಿ ಅಂದ್ರೆ, ನಾನು ಈಗ್ಲೇ ಹೇಳಿದ್ದೆ, ನಮ್ಮ ಸಹಚರರು ನಮ್ಮ ಸುತ್ತಮುತ್ತನೇ ಇರ್ತಾವ. ನಮ್ಮ ಕುಟುಂಬದಲ್ಲಿನೂ ಡಿಫಿಕಲ್ಟ್ ಪೀಪಲ್ ಇರ್ತಾರೆ. ಅವರನ್ನು ಡೀಲ್ ಮಾಡ್ಬೇಕು ಎವ್ರಿ ಡೇ ಅವರನ್ನು ನಾವು ಡೀಲ್ ಮಾಡ್ಬೇಕು, ಬಿಟ್ಟು ಹೋಗಕ್ ಆಗಲ್ಲ. ಅಂತವ್ರು ನಾವು ಹೇಗೆ ಆಕ್ಸೆಪ್ಟ್ ಮಾಡ್ಬೇಕು? ಅಕಸ್ಮಾತ್ ನಾವು ಇವರನ್ನು ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ನೋಡೋಣ. ಇದರಲ್ಲಿ 5 ಸ್ಟೇಜಸ್ ಆಫ್ ಪೀಪಲ್ ಇರ್ತಾರೆ. 5 ಸ್ಟೇಜಸ್ ಆಫ್ ಪೀಪಲ್ ಆಕ್ಸೆಪ್ಟೆನ್ಸ್ ಅಂದ್ರೇನೆ ಸ್ಟಕ್ ಆಗ್ಬಿಡ್ತಾರ ಅವ್ರು. ಕಂಪ್ಲೀಟ್ಲಿ ಇದರಲ್ಲಿ ಸ್ಟಕ್ ಆಗಿರ್ತಾರ ಅವ್ರು. ಏನಪ್ಪಾ ಆ 5 ಸ್ಟೇಜಸ್ ಅಂದ್ರೆ, ಫಸ್ಟ್ ಸ್ಟೇಜ್ ನಿರಾಕರಣ. ನಿರಾಕರಿಸ್ತಾನೆ ಇರ್ತಾರ ಅವ್ರು. ದೇ ನೆವರ್ ಆಕ್ಸೆಪ್ಟ್. ಯಾಕೆ ಅಂದ್ರೆ ಅವ್ರು ಏನೋ ಒಂದು ಊಹಿಸಿರ್ತಾರ, ತಮ್ಮ ಜೀವನದಲ್ಲಿ ಇದು ನಡೀಬೇಕು ಅಂತ ಅನ್ಕೊಂಡಿರ್ತಾರ. ತಮ್ಮ ಜೀವನದಲ್ಲಿ ತಾವು ಅನ್ಕೊಂಡಿರುವಂತಹ ಸಂಘಟನೆಗಳು ನಡೆದಿಲ್ಲ ಅಂದ್ರೆ ಆಕ್ಸೆಪ್ಟೇ ಮಾಡಲ್ಲ. ಯಾಕಂದ್ರೆ ಇವ್ರು ಊಹಿಸಿದ್ದು ಬೇರೆ, ಇವ್ರಿಗೆ ಬಂದಿರೋದು ಬೇರೆ. ಆಕ್ಸೆಪ್ಟ್ ಮಾಡಲ್ಲ. ಅವಾಗನು ಸ್ಟಕ್ ಆಗ್ಬಿಡ್ತಾರ ಅವ್ರು. ಎರಡನೇದು ಕೋಪ, ಆಂಗರ್. ಇದೊಂದು ಟ್ರ್ಯಾಪ್, ಕಂಪ್ಲೀಟ್ಲಿ ಟ್ರ್ಯಾಪ್ ಇದು. ಯಾಕೆ ಕೋಪ? ಯಾರ ಮೇಲೆ ಕೋಪ ಅಂದ್ರೆ, ಅವರಿಂದ ನನಗೆ ಈ ತರ ಆಗಿದೆ, ಇವರಿಂದ ನನಗೆ ಆ ತರ ಆಗಿದೆ ಅಂತ ಯಾವಾಗ್ಲೂ ಇತರರನ್ನು ನಾವು ಬ್ಲೇಮ್ ಮಾಡ್ತಾ ಇರ್ತೇವೆ. ಅದೊಂದು ಟ್ರ್ಯಾಪ್. ಮೂರನೇದು ಬಾರ್ಗೈನಿಂಗ್, ಅಂದ್ರೆ ಬೇರೆ ಮಾಡೋದು. ನೀನು ನನಗೆ ಇದೊಂದು ಕೆಲಸವನ್ನು ಮಾಡಿದ್ರೆ ನಾನು ಈ ಕೆಲಸ ನಿನಗೆ ಮಾಡ್ತೇನೆ, ಆರ್ಎಲ್ಸ್ ನಾನು ನಿನಗೆ ಮಾಡಲ್ಲ.
ಪಿನ್ ಪಾಯಿಂಟಿಂಗ್ ಅದರ್ಸ್, ಯಾವಾಗ್ಲೂ ಇತರರನ್ನು ಚುಚ್ತಾನೇ ಇರ್ತೇವೆ. ಇದನ್ನು ಆಕ್ಸೆಪ್ಟೆನ್ಸ್ ಕಡೆ ಬರಲ್ಲ. 4ನೇ ಪಾಯಿಂಟ್ ಡಿಪ್ರೆಷನ್. ಡಿಪ್ರೆಷನ್ಗೆ ಒಳಗಾಗಿದ್ದವ್ರು ಏನ್ ಮಾಡ್ತಾರಂದ್ರೆ, ಇನ್ನು ನನಗೆ ಆಗಲ್ಲ, ಈ ಕೆಲಸವನ್ನು ಮಾಡೋದಕ್ಕೆ ನನಗೆ ಆಗಲ್ಲ, ಇನ್ನು ನನ್ನ ಲೈಫ್ ನಲ್ಲಿ ನಾನು ಏನು ಸಾಧಿಸೋದಕ್ಕೆ ನನಗೆ ಆಗಲ್ಲ ಅಂತ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ಬಿಡ್ತಾರೆ. ಒಂದು ಟ್ರೈಯೂ ಮಾಡಲ್ಲ, ಅಟ್ಲೀಸ್ಟ್ ಒಂದು ಟ್ರೈಯಾರ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದರ ಗೊತ್ತಾಗುತ್ತೆ. ಯೂನಿವರ್ಸ್ ಕೊಟ್ಟಿದ್ದನ್ನು ಆಕ್ಸೆಪ್ಟ್ ಮಾಡಲ್ಲ, ತಾವ್ ಅನ್ಕೊಂಡಿದ್ದೇ ಆಗಬೇಕು. ಇನ್ನೇ ಬೇರೆ ಏನಾದ್ರೂ ಆಗಿತ್ತಂದ್ರೆ ಅದನ್ನ ಆಕ್ಸೆಪ್ಟ್ ಮಾಡಲ್ಲ, ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ಗೂ ಹೋಗ್ಬಾರ್ದು, ಇತರರನ್ನು ಮೇಲೆ ಕೋಪವನ್ನು ಇಟ್ಕೋಬಾರ್ದು. ಯೂನಿವರ್ಸ್ ಕೊಟ್ಟಿರುವಂತಹ ಪ್ರತಿ ಒಂದನ್ನು ಆಕ್ಸೆಪ್ಟ್ ಮಾಡ್ಬೇಕು, ನಿರಾಕರಣೆ ಮಾಡಬಾರ್ದು, ಬಾರ್ಗೇನಿಂಗು ಮಾಡಬಾರ್ದು. ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿ ಒಂದನ್ನು ಆಸ್ ಇಟ್ ಈಸ್ ಆಗಿ ಆ ಲೈಫ್ ಅನ್ನು ಆಕ್ಸೆಪ್ಟ್ ಮಾಡ್ಬೇಕು. ಆಧ್ಯಾತ್ಮಿಕತೆ ಕಲಿಸೋದೆ ಪ್ರತಿಯೊಬ್ಬರಿಗಿದೆ, ಆಕ್ಸೆಪ್ಟ್ ಮಾಡಿ. ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ನೀವು ಟ್ರೈ ಮಾಡಬಾರ್ದು, ಆಕ್ಸೆಪ್ಟ್ ಮಾಡಿ ಅಂತ ನಮಗೆ ಸ್ಪಿರಿಚುವಲಿ ಟೀಚ್ ಮಾಡುತ್ತೆ. ಯಾಕಂದ್ರೆ ಈ ಆಕ್ಸೆಪ್ಟೆನ್ಸ್ ಅಂದುಕೊಳ್ಳೇನೆ ನನ್ನ ಲೈಫ್ ನಲ್ಲಿ ಪರ್ಸನಲ್ ಆಗಿ ನನ್ನ ಲೈಫ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಪ್ರತಿಯೊಬ್ಬರಿಗೂ ಅವ್ರವ್ರ ಲೈಫ್ ನಲ್ಲಿ ಕಷ್ಟ ಕಾಲ ಅನ್ನೋದು ಇರ್ತಾವ ಮಾಸ್ಟರ್ಸ್. ಕೆಲವೊಬ್ಬರಿಗೆ ಅನಾರೋಗ್ಯ ಅನ್ನೋದು ಒಂದು ಹಾರ್ಡ್ಶಿಪ್ ಬರುತ್ತೆ, ಕೆಲವೊಬ್ಬರಿಗೆ ಲಾಸ್, ಫೈನಾನ್ಷಿಯಲ್ ಲಾಸ್. ನನ್ನ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಲಾಸ್ ಅನ್ನೋದು ಹಾರ್ಡ್ಶಿಪ್ ನಮಗೆ, ಯಾಕಂದ್ರೆ ಅದು ನಮ್ಮ ಲೈಫ್ ಡಿಸೈನ್. ಆ ಹಾರ್ಡ್ಶಿಪ್ ಬಂದಾಗ ನಾವು ಅದನ್ನು ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡಿದ್ವಿ. ಓಕೆ, ಇಟ್ಸ್ ಓಕೆ, ಇದು ಮುಗೀತಾ, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋಗಿದ್ವಿ ಬಿಟ್ಟು ಕಂಪ್ಲೀಟ್ ಆಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿಲ್ಲ. ಯಾವಾಗ ನಾವು ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಅನ್ಕೊಂತ ಹೋಗ್ತೀವೋ, ಸೋ ಮೆನಿ ಡೋರ್ಸ್ ಅನ್ನೋದು ನಮಗೆ ಓಪನ್ ಆಗ್ತಾವ. ಇವಾಗ ಜಾಬ್ ಹೋಗಿದೆ ಕೆಲವೊಬ್ಬರಿಗೆ, ಪರವಾಗಿಲ್ಲ, ಇನ್ನು ಎಷ್ಟೋ ಜಾಬ್ಸ್ ಇದ್ದೇ ಇರುತ್ತಾವು. ಸರ್ಚ್ ಮಾಡಿದ್ರೆ ಯಾವ್ದೋ ಒಂದು ಸಿಗ್ತೈತಿ. ಅದು ಒಂದೇ ನನಗೆ ಬೇಕು ಅಂತ ನಾವು ನಮ್ ಸುತ್ತಮುತ್ತ ಒಂದು ಗೆರೆಯನ್ನು, ಒಂದು ಲೈನ್ ಅನ್ನು ಹಾಕೊಂಡು ಅದರಲ್ಲಿನೇ ಕೊಡಬಾರದು. ವಾಟ್ ನೆಕ್ಸ್ಟ್ ಅನ್ನೋದು ನಮಗೂ ಎಷ್ಟೋ ಡೋರ್ಸ್ ಓಪನ್ ಮಾಡೋದಕ್ಕೆ ದೊಡ್ಡ ದಾರಿ ಮಾಸ್ಟರ್ಸ್. ಇಂಥ 4 ಸ್ಟೇಜಸ್ ನಲ್ಲಿ ಯಾರಾದ್ರೂ ಸ್ಟ್ರಕ್ ಆಗಿದ್ರೆ ದಯವಿಟ್ಟು ಆಕ್ಸೆಪ್ಟ್ ಮಾಡಿ. ಲೈಫ್ ಅನ್ನು ಆಸ್ ಇಟ್ ಈಸ್ ಆಗಿ ಆಕ್ಸೆಪ್ಟ್ ಮಾಡಿ. ನಿಮ್ಮ ಲೈಫ್ ಅಲ್ಲಿ ಡಿಫಿಕಲ್ಟ್ ಪೀಪಲ್ ಇದಾರಾ, ಆಸ್ ಇಟ್ ಈಸ್ ಅವರನ್ನು ಆಕ್ಸೆಪ್ಟ್ ಮಾಡಿ. ಅವ್ರನ್ನ ಚೇಂಜ್ ಮಾಡಕ್ ಆಗಲ್ಲ, ವಿ ಕೆನಾಟ್ ಚೇಂಜ್ ಅದರ್ಸ್. ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡೋದು ಒಂದೇ ದಾರಿ. ಇವಾಗ ಈ ಆಕ್ಸೆಪ್ಟೆನ್ಸ್ ಅನ್ನೋದು ಸ್ಕ್ಯಾನ್ ಮಾಡೋಣ ಮಾಸ್ಟರ್ಸ್. ಎಲ್ಲಿರುತ್ತೆ ಈ ಆಕ್ಸೆಪ್ಟೆನ್ಸ್ ಅನ್ನೋದು, ಹೇಗೆ ನಾವು ಆಕ್ಸೆಪ್ಟೆನ್ಸ್ ಮಾಡಬೇಕು ಅನ್ನೋದು, ಯಾರನ್ನು ನಮ್ಮ ಜೀವನದಲ್ಲಿ ನಾವು ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ನಾವು ಚೆಕ್ ಮಾಡೋಣ. ಲೆಟ್ಸ್ ಡೂ ದಿಸ್ ಬಾಡಿ ಸ್ಕ್ಯಾನ್ ಫಾರ್ 1 minute ಮೈ ಡಿಯರ್ ಮಾಸ್ಟರ್ಸ್. ಎಲ್ಲರೂ ದಯವಿಟ್ಟು ಕಣ್ಮುಚ್ಕೊಳ್ಳಿ, ಸ್ಕ್ಯಾನ್ ಮಾಡೋಣ ಆಕ್ಸೆಪ್ಟೆನ್ಸ್ ಎಲ್ಲಿ ನಮಗೆ ಆಗ್ತಾ ಇಲ್ಲ ಅನ್ನೋದು. ಹಾಗೆ ಎಲ್ಲರೂ ಕಣ್ಮುಚ್ಕೊಳ್ಳಿ ಫಾರ್ 60 seconds. ನೀವು ವಿರೋಧಿಸುತ್ತಾ ಇರುವಂತಹ, ಅಂದ್ರೆ ಆಕ್ಸೆಪ್ಟ್ ಮಾಡಕ್ ಆಗ್ತಾ ಇಲ್ಲ ಇರುವಂತಹ ಒಂದು ವಿಷಯವನ್ನು ಗುರ್ತಿಸಿ. ನನಗಿದು ಬೇಡಾನೇ ಬೇಡಪ್ಪ ಅಂತ ನೀವು ಇಷ್ಟು ದಿನದ ಕಾಲ ಅಕ್ಸೆಪ್ಟ್ ಮಾಡದೇ ಇರುವಂತಹ ಒಂದು ವಿಷಯವನ್ನು ಗುರುತಿಸಿ.
ಇವಾಗ ಆ ವಿರೋಧ ಸಂಘಟನೆಗೆ ಹೇಳಿ, ದಿಸ್ ಈಸ್ ವಾಟ್ ಇಟ್ ಈಸ್, ಇದೇ ಸತ್ಯ. ಈ ಸತ್ಯವನ್ನು ನಾನು ಬಿಡಾಕೂ ಆಗಲ್ಲ, ಹಾಗೆ ಒಪ್ಪಿಕೊಂಡಾಗೂ ಆಗಲ್ಲ. ಕೇವಲ ನಾನು ವಿರೋಧಿಸುತ್ತಾ ಇರುವಂತ ಈ ಸಂಘಟನೆ ಜೊತೆಗೆ ಇರ್ತೀನಿ ಅಷ್ಟೇ. ಜಸ್ಟ್ ಐ ವಿಲ್ ಸ್ಟ್ಯಾಂಡ್ ಬಿಸೈಡ್ ವಿತ್ ಇಟ್. ನಿಮ್ಮ ಶರೀರವನ್ನು ಗಮನಿಸಿ ಮಾಸ್ಟರ್ಸ್. ನಿಮ್ಮ ಶರೀರದಲ್ಲಿ ಆ ನಾನ್ ಆಕ್ಸೆಪ್ಟೆನ್ಸ್ ಅನ್ನೋದು ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ಓಕೆ ಮಾಸ್ಟರ್ಸ್, ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ತೆಗೀರಿ. ಓಪನ್ ಯುವರ್ ಐಸ್. ಗುರುತಿಸಿದಿರಾ ನೀವು ಎಲ್ಲಿ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋ ವಿಷಯವನ್ನು? ನಮ್ಮ ಶರೀರಕ್ಕೆ ಎಲ್ಲ ಗೊತ್ತಿದೆ ಮಾಸ್ಟರ್ಸ್. ಪ್ರತಿಯೊಂದು ನಮ್ಮ ಈ ಶರೀರಕ್ಕೆ ಗೊತ್ತಿದೆ. ಶರೀರ ನಮ್ಗೆ ಯಾವಾಗ್ಲೂ ರೆಸ್ಪಾಂಡ್ ಮಾಡ್ತಾನೆ ಇರುತ್ತೆ. ಒಂದ್ ಸಣ್ಣ ಡೆಸಿಷನ್ ತಗೋಬೇಕಂದ್ರೂ ಈ ಶರೀರಕ್ಕೆ ಗೊತ್ತಿದೆ. ಡೆಸಿಷನ್, ಒಂದು ಒಳ್ಳೆ ಡೆಸಿಷನ್ ತಗೋಬೇಕಂದ್ರೂ ಅದು ಬ್ಯಾಡ್ ಡೆಸಿಷನ್ ಗುಡ್ ಡೆಸಿಷನ್ ಅಂತಾನು ನಮ್ಮ ಈ ಶರೀರ ನಮ್ಗೆ ಹೇಳುತ್ತೆ. ಅಷ್ಟು ಇಂಟೆಲಿಜೆಂಟ್ ಬೀಯಿಂಗ್ ನಮ್ಮ ಈ ಭೌತಿಕ ಶರೀರ. ಏನಾದರೂ ಸೆನ್ಸೇಷನ್ಸ್ ಬಂದಿದ್ವಾ ಮಾಸ್ಟರ್ಸ್ ಶರೀರದಲ್ಲಿ? ನೋಟಿಸ್ ಮಾಡಿದ್ರಿ? ಓಕೆ, ನೋ ಪರವಾಗಿಲ್ಲ. ಮುಂದಕ್ಕೆ ಹೋಗೋಣ ಮಾಸ್ಟರ್ಸ್. ನೆಕ್ಸ್ಟ್, ಪವರ್ ಆಫ್ ಸ್ಪೀಚ್. ಇಷ್ಟೊತ್ತು ನಾವು ಹೃದಯಕ್ಕೆ ಸೇರುವಂತಹ ಆ ನೋವು, ಆಕ್ಸೆಪ್ಟೆನ್ಸ್, ಕ್ಷಮೆಯನ್ನು ನೋಡಿದ್ವಿ ನಾವು. ಇವಾಗ ಪವರ್ ಆಫ್ ಸ್ಪೀಚ್. ಈ ಪವರ್ ಆಫ್ ಸ್ಪೀಚ್ ಎಲ್ಲಿರುತ್ತೆಪ್ಪ ಅಂದ್ರೆ ನಮ್ಮ ಗಂಟಲಲ್ಲಿ ಇರುತ್ತೆ. ಸ್ಪೀಚ್, ಮಾತು, ವಾಕ್ ಶಕ್ತಿ. ಏನ ವಾಕ್ ಶಕ್ತಿ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಫೀಲಿಂಗ್ಸ್, ವಾಟ್ ಎವರ್ ವಿ ಫೀಲ್ ಇನ್ಸೈಡ್, ಅದು ಹೊರಗಡೆ ಮಾತಿನ ರೂಪದಲ್ಲಿ ಹೊರಗೆ ಬರುತ್ತೆ. ಅದು ಪವರ್ ಆಫ್ ಸ್ಪೀಚ್. ಯಾವ ತರ ನಮ್ಮ ಸ್ಪೀಚ್ ಇರಬೇಕು ಅಂದ್ರೆ ಆಧ್ಯಾತ್ಮಿಕದಲ್ಲಿ ಆ ಸ್ಪೀಚು ವಾಕ್ ಶಕ್ತಿಯಾಗಿರ್ಬೇಕು. ಪ್ರತಿ ಒಂದು ಪದ, ನಮ್ಮ ಬಾಯಿಂದ ಬರೋ ಪ್ರತಿ ಒಂದು ಪದನು ಪವಿತ್ರವಾಗಿ ಇರಬೇಕು. ಸ್ಯಾಕ್ರೆಡ್ ವರ್ಡ್ಸ್ ಆಗಿ ಅವು ಇರಬೇಕು. ಯಾಕಂದ್ರೆ ವಾಕ್ಗೆ ಅಷ್ಟು ಶಕ್ತಿ ಇದೆ. ನಾವೇನ್ ಮಾಡ್ತೀವಪ್ಪ ಅಂದ್ರೆ 3 ತರ ವಿಷಯಗಳನ್ನು ನಮ್ಮ ವಾಕಲ್ಲಿ ತುಂಬಿರ್ತೀವಿ. 3 ತರ ವಿಷಗಳು. ಏನ 3 ತರ ಪಾಯ್ಸನ್ಸ್ ಅಂದ್ರೆ, ಮೊದಲನೇದು ಸುಳ್ಳುಗಳು ಹೇಳೋದು. ಸುಳ್ಳು, ಲೈಯಿಂಗ್.
ಸುಮ್ನೆ ಸುಳ್ಳು ಹೇಳ್ತಾ ಇರ್ತಾರೆ. ಅದು ನಿಜನ ಸುಳ್ಳ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಅವರು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಇಂಥ ಸುಳ್ಳುಗಳು ಬಹಳಷ್ಟು ನೋಡ್ತಾ ಇರ್ತೇವೆ. ಅವರು ತಮ್ಮ ವಾಕ್ ಶಕ್ತಿಯನ್ನು ತಾವಾಗಿ ಹಾಳು ಮಾಡ್ಕೊಂತ ಇದ್ದಾರೆ. ಎರಡನೇದು ಸೈಲೆನ್ಸ್ ಫ್ರಮ್ ಫಿಯರ್. ಅವ್ರಿಗೊಂದು ಸತ್ಯ ಗೊತ್ತಿದೆ, ಆದ್ರೆ ಭಯದಿಂದ ಆ ಸತ್ಯವನ್ನು ಹೇಳೋಂಗಿಲ್ಲ. ಅವರು ಮೌನವಾಗಿರ್ತಾರೆ. ಏನಿಲ್ಲಿ ಸತ್ಯ? ಆಧ್ಯಾತ್ಮಿಕದಲ್ಲಿ ಸತ್ಯ ಏನು ಅಂದ್ರೆ ಧ್ಯಾನ ಮಾಡ್ರಿ ಅಂತ ನಾವು ಹೇಳ್ಬೇಕು, ಅದು ಸತ್ಯ. ಶುದ್ಧ ಶಾಕಾಹಾರಿಗಳಾಗಿ ಜೀವನವನ್ನು ಜೀವಿಸಿ ಅಂತ ನಾವು ಬಾಯಿ ಬಿಟ್ಟು ಹೇಳಬೇಕು. ಆದ್ರೆ ಅದನ್ನು ನಾವು ಹೇಳಲ್ಲ. ಹೇಳೋದು ನಮ್ಮ ಜವಾಬ್ದಾರಿ. ಅವರು ಅದರಿಂದ ಹೊರಗೆ ಬರ್ತಾರ ಇಲ್ವ ಅನ್ನೋದು ನಮಗ್ ಗೊತ್ತಿಲ್ಲ, ಆದ್ರೆ ನಮಗೊಂದು ಸತ್ಯ ಅನ್ನೋದು ನಮಗ್ ಗೊತ್ತೈತಲ್ಲ, ಆ ಸತ್ಯವನ್ನು ಬಾಯಿ ಬಿಟ್ಟು ನಾವು ಹೇಳ್ಬೇಕು. ಆದ್ರೆ ಇಲ್ಲಿ ಏನ್ ಮಾಡ್ತಾರಂದ್ರೆ ಸೈಲೆನ್ಸ್ ಫ್ರಮ್ ಫಿಯರ್. ಅವ್ರಿಗೆ ಭಯ, ಸತ್ಯವನ್ನು ಹೇಳ್ಬೇಕಂದ್ರೆ ಅವ್ರಿಗೆ ಭಯ. ಸೊ ದಟ್ ಅವರು ಮೌನವಾಗಿರ್ತಾರೆ. ಮೌನವಾಗಿ ಇದ್ದು ಸತ್ಯವನ್ನೇ ಬಾಯಿ ಬಿಟ್ಟು ಹೇಳೇ ಇಲ್ಲ ಅಂದ್ರೆ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಮಾಸ್ಟರ್ಸ್. ಮೂರನೇದು ಅನ್ಕಾನ್ಶಿಯಸ್ ಸ್ಪೀಚ್, ಅಜಾಗರೂಕತೆ ಮಾತುಗಳು. ಅವ್ರ ಕಾನ್ಶಿಯಸ್ ಇರಲ್ಲ, ಅವ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಸುಮ್ನೆ ಏನೋ ಒಂದು ಮಾತಾಡ್ತಾ ಇರ್ತಾರೆ. ಇದಕ್ಕೆ ಸೇರಿರೋದು ಗಾಸಿಪ್, ಇತರರ ಬಗ್ಗೆ ಮಾತಾಡೋದು. ಇತರರು ಅವರು ನಮ್ಮ ಕಣ್ಣು ಮುಂದೆ ಇಲ್ಲದ ಸಮಯದಲ್ಲಿ ಅವ್ರ ಬಗ್ಗೆ ನಾವು ಮಾತಾಡೋದು, ಗಾಸಿಪ್. ಎರಡನೇದು ಕಂಪ್ಲೇಂಟ್ಸ್. ಅವ್ರು ಈ ತರ ಮಾಡಿದ್ದಾರೆ, ಆ ತರ ಮಾಡಿದ್ದಾರೆ ಅಂತ ನಿರಂತರವಾಗಿ ಕಂಪ್ಲೇಂಟ್ ಮಾಡ್ತಾ ಇರೋದು. ಇದು ಅನ್ಕಾನ್ಶಿಯಸ್ ಆಗಿ ನಡೀತಾ ಇರುತ್ತೆ. ಮೂರನೇದು ಜಡ್ಜ್ಮೆಂಟ್. ಜಡ್ಜ್ ಮಾಡ್ತಾ ಇರ್ತಾರೆ ಪ್ರತಿ ಒಂದನ್ನು, ರೈಟ್ ರಾಂಗ್, ಅವ್ರು ಇದೇ ತರಾನೇ, ಈ ತರ ಜಡ್ಜ್ಮೆಂಟ್. ಇನ್ನೊಂದು ವ್ಯಂಗ್ಯವಾಗಿ ಮಿಮಿಕ್ರಿ ತರ ಅವರನ್ನು ಕಾಮೆಂಟಿಂಗ್ ಮಾಡ್ತಾನೆ ಇರ್ತಾರೆ. ಇಂಥವೆಲ್ಲ ಅನ್ಕಾನ್ಶಿಯಸ್ ಆಗಿ ಬರುತ್ತೆ. ಈ ಅನ್ಕಾನ್ಶಿಯಸ್ ಆಗಿ ಅಜಾಗರೂಕತೆಯಿಂದ ಮಾತುಗಳನ್ನು ಮಾತಾಡೋದ್ರಿಂದ ಅವ್ರಿಗೆ ಈ ಥೈರಾಯ್ಡ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಎಷ್ಟೇ ಡಾಕ್ಟರ್ಸ್ ಕಡೆ ಹೋದ್ರು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಹೋದ್ರು ಆರಾಮಾಗಲ್ಲ. ಚೆಕ್ ಮಾಡ್ಕೊಳ್ಳಿ ನೀವು. ಏನಾದ್ರೂ ಇಂಥ ಸಮಸ್ಯೆಗಳು ನಿಮ್ಮಲ್ಲಿ ಇದ್ವು ಅಂದ್ರೆ ಯಾವ ಸತ್ಯವನ್ನು ನೀವು ಬಾಯಿ ಬಿಟ್ಟು ಹೇಳುವುದಕ್ಕೆ ಹೆದರ್ತಾ ಇದ್ರಿ? ಏನದು ಆ ಸತ್ಯ? ಇವಾಗ ನೋಡೋಣ ಕಾನ್ಶಿಯಸ್ ಸ್ಪೀಚ್ ಅಂದ್ರ ಜಾಗರೂಕತೆಯಿಂದ ನಾವು ಮಾತಾಡಿದ್ರೆ ಪವರ್ ಆಫ್ ಕಾನ್ಶಿಯಸ್ ಸ್ಪೀಚ್. ಪ್ರತಿ ಕ್ಷಣ ನಾವು ಅವೇರ್ ಆಗಿ ಮಾತಾಡೋ ಪ್ರತಿ ಒಂದು ಮಾತಕ್ಕೂ ಎಷ್ಟು ಪವರ್ಫುಲ್ ಇದೆ ಅನ್ನೋದು ನೋಡೋಣ ಮಾಸ್ಟರ್ಸ್. ಫಸ್ಟ್, ನಮ್ಮ ಮಾತುಗಳು ಒಂದು ಶಕ್ತಿಯಾಗಿ ಹೊರಗೆ ಬರ್ತವೆ, ಪವಿತ್ರವಾಗಿ ನಮ್ಮ ಬಾಯಿಂದ ಬರುತ್ತೆ. ಅಂತ ಮಾತುಗಳು ಬ್ರಹ್ಮ ವಾಕ್ಕುಗಳು ಆಗಿರ್ತವೆ. ಅವೇರ್ನೆಸ್ ನಿಂದ ಮಾತಾಡುವವರು. ಇನ್ನೊಂದು, ವಾಟ್ ಯು ಬ್ಲೆಸ್ ಯು ಎಕ್ಸ್ಪ್ಯಾಂಡ್. ಇತರರಿಗೆ ನೀವು ಆಶೀರ್ವಾದಗಳನ್ನು ಕೊಟ್ಟಿದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ಆಶೀರ್ವಾದಗಳು ಹೆಚ್ಚಾಗ್ತಾ ಇರ್ತಾವೆ. ಇತರರನ್ನು ನೀವು ಏನಾದರೂ ಅವರಿಗೆ ಕೆಡಕು ಆಗಬೇಕು ಅಂತ ನೀವು ಬಯಸಿದ್ರೆ ಅದು ನಿಮ್ಮಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಪ್ರತಿಯೊಬ್ಬರೂ ನಾವು ಬ್ಲೆಸ್ ಮಾಡ್ತಾನೆ ಇರ್ಬೇಕು. ನಮಗೆ ಕೆಡಕು ಮಾಡಿದ್ದವ್ರನ್ನು ಸಹಿತನು ಬ್ಲೆಸ್ ಮಾಡ್ಬೇಕು. ಕೆಡಕು ಮಾಡಿದ್ದವ್ರನ್ನು ಬ್ಲೆಸ್ ಮಾಡೋದು ನನ್ನ ಲೈಫ್ ಎಕ್ಸಾಂಪಲೇ ನಾನು ಹೇಳ್ತೇನೆ. ನನ್ನ ಲೈಫ್ ಅಲ್ಲಿ, ನಮ್ಮ ಬಿಸ್ನೆಸ್ ಅಲ್ಲಿ ಕೆಲವೊಬ್ರು ನಮಗೆ ಕೆಡಕನ್ನು ಮಾಡಿದ್ರು. ಆ ಕ್ಷಣ ಬಹಳಷ್ಟು ನೋವನ್ನು ಅನುಭವಿಸಿದ್ವಿ ನಾವು, ಬಹಳಷ್ಟು ನೋವು. ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಇರೋ ಹಾರ್ಡ್ಶಿಪ್ ಏನಂದ್ರೆ ಫೈನಾನ್ಷಿಯಲ್ ಲಾಸ್.
ಈ ಫೈನಾನ್ಷಿಯಲ್ ಲಾಸ್ ಇದ್ದಾಗ ಕಷ್ಟಪಟ್ಟು ಲಂಸಮ್ ಅಮೌಂಟ್, ಸಣ್ಣ ಪುಟ್ಟ ಅಮೌಂಟ್ ಅಲ್ಲ, ಅದು ದೊಡ್ಡ ಅಮೌಂಟ್ ಕಡೆ ನಾವು ಬೇರೆ ಒಬ್ಬರ ಕಡೆನಿಂದ ಹರ್ಟ್ ಆದಾಗ ಆ ಸಮಯದಲ್ಲಿ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದ್ವಿ. ಆದ್ರೆ ವಿತ್ ಇನ್ 1 ವೀಕ್ ಅಲ್ಲಿ ಮತ್ತೆ ಅದರಿಂದ ಹೊರಗೆ ಬಂದು ಮೂವ್ ಆನ್ ಆಗ್ಬಿಟ್ವಿ. ಇಟ್ಸ್ ಓಕೆ, ಇನ್ನೊಂದು ಡೋರ್ ಓಪನ್ ಆಗುತ್ತೆ ಅಂತ. ಮಿರಾಕ್ಯುಲಸ್ ಆಗಿ ವಿತ್ ಇನ್ 1 ವೀಕ್ ಅಲ್ಲಿ ಸೋ ಮೆನಿ ಡೋರ್ಸ್ ಓಪನ್ ಆಗಿದ್ವು. ಒಂದು 3 months ಲೇಟರ್ ಯಾರು ಕೆಡಕು ಮಾಡಿದ್ರು ಅವರಾಗಿನೇ ಬಂದು ನಮಗ್ ಒಳ್ಳೆಯದನ್ನು ಮಾಡಿದ್ರು. ಆವಾಗ ನಾವು ಅನ್ಕೊಂಡಿದ್ವಿ ಏನೇ ಒಂದು ನಮಗೆ ಬ್ಯಾಡ್ ಆಗಿತ್ತಂದ್ರ ಡೆಫಿನೆಟ್ಲಿ ಯೂನಿವರ್ಸ್ ಇಸ್ ಪ್ಲಾನಿಂಗ್ ಎ ಬಿಗ್ ಗಿಫ್ಟ್ ಫಾರ್ ಯು ಅಂತ. ನಾನು ನಮ್ಮ ಲೈಫಲ್ಲಿ ಇಂಥದ್ದು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದೆ ಮಾಸ್ಟರ್ಸ್. ನಾನು ಅವರಿಂದನೇ ನಮಗೆ ಒಳ್ಳೆಯದು ಆಯ್ತು. ಅವಾಗ ನಾನು ಹಾರ್ಟ್ಫುಲ್ ಆಗಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ವಿ. ನಾನು ನಮ್ಮ ಹಸ್ಬೆಂಡ್ ಹಾರ್ಟ್ಫುಲ್ ಆಗಿ ಥ್ಯಾಂಕ್ಸ್ ಕಂಪ್ಲೀಟ್ಲಿ. ಅವರನ್ನು ಅವಾಗನೇ ಕ್ಷಮಿಸಿಬಿಟ್ಟೆ ನಾನು. ಯಾಕಂದ್ರೆ ನನ್ನಲ್ಲಿ ಆ ನೋವು ಯಾವ ತರ ಡೀಪ್ ಆಗಿತ್ತಂದ್ರೆ ಆಕಾಶಿಕ್ ರಿಕಾರ್ಡ್ಸ್ ಸಹಿತ ನಾನು ಅಟೆಂಡ್ ಆಗಿದ್ದೆ. ಅಷ್ಟು ಡೀಪ್ ಆಗಿ ನೋವು ಇತ್ತು. ನಿಯರ್ಲಿ 36 lakhs of rupees, 1 ರೂಪಾಯಿ 2 ರೂಪಾಯಿನೂ ಅಲ್ಲ, 36 lakhs of rupees ಅದನ್ನ ನಾವು ಕೂಡಿಸ್ಬೇಕಂದ್ರೂ ಇಟ್ಸ್ ನಾಟ್ ಎ ವೆರಿ ಈಸಿ ಅಮೌಂಟ್. ನಿಯರ್ಲಿ 3 years ಕಷ್ಟಪಟ್ಟಿದ್ವಿ ನಾವು. 36 lakhs of rupees ನಮಗೆ ಅದು ನೋವಾದಾಗ ಆಕಾಶಿಕ್ ರಿಕಾರ್ಡ್ಸ್ ಹೋಗಿದ್ದೆ. ನಾವು ಏನೇ ಕೆಲಸ ಮಾಡ್ತಾ ಇದ್ರು ಅದೇ ನನ್ನಲ್ಲಿ ಪಾಪಪ್ ಆಗ್ತಾ ಇತ್ತು. ನಾವು ಯಾರಿಗೂ ಚೀಟ್ ಮಾಡಿಲ್ಲ, ಇದು ಹೇಗೆ ನನಗೆ ಈ ತರ ಆಗಿತ್ತು ಅಂದ್ರೆ ಆಕಾಶಿಕ್ ರಿಕಾರ್ಡ್ಸ್ ಅಲ್ಲಿ ನಾನು ನೋಡ್ಕೊಂಡಿದ್ದೆ. ಆವಾಗ ನಾನು ಅದರಿಂದ ಹೊರಗೆ ಬರಾಕೆ ಆಗ್ತಿದ್ದಿಲ್ಲ ನನಗೆ. ಆಮೇಲೆ ಆಫ್ಟರ್ 3 months ವಾಪಸ್ ಬಂತು. ಈ ತರ ನಾವು ಇನ್ನೊಬ್ಬರಿಗೆ ಬ್ಲೆಸ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದು ಯೂನಿವರ್ಸಲ್ ರೂಲ್. ಅದಕ್ಕೆ ಕಾನ್ಶಿಯಸ್ ಆಗಿ ಮಾತಾಡ್ಬೇಕು. ಏನೇ ಮಾತಾಡಿದ್ರು ಈ ಕಾನ್ಶಿಯಸ್ ಆಗಿ ನಾವು ಒಂದು ಮಾತಾಡ್ಬೇಕಂದ್ರೆ 4 ಗೇಟ್ಸ್ ಇದಾವೆ. 4 gates ಆಫ್ ಸ್ಪೀಚ್. ಏನಪ್ಪ 4 gates ಆಫ್ ಸ್ಪೀಚ್ ಅಂದ್ರೆ, ಪ್ರತಿ ಮಾತು ನಾವು ಮಾತಾಡುವಾಗ ಈ 4 ಗೇಟ್ ಅಲ್ಲಿ ಆ ಮಾತುಗಳು ಪಾಸ್ ಆಗಿದ್ರೆ ಅವಾಗ ಕರೆಕ್ಟ್, ನೀವು ಅದನ್ನು ಮಾತಾಡ್ಬೋದು. ಏನ್ ಆ 4 gates ಆಫ್ ಸ್ಪೀಚ್ ಅಂದ್ರೆ, ಫಸ್ಟ್ ಒನ್, ಈಸ್ ಇಟ್ ಟ್ರೂ? ಇದು ಸತ್ಯನಾ? ಇದು ಸತ್ಯ ಅಂತ ನಿಮಗ್ ಗೊತ್ತಾದ್ರೆ ಚೆಕ್ ಮಾಡ್ಬೇಕು. ಫಸ್ಟ್ ಈಸ್ ಇಟ್ ಟ್ರೂ, ಇದು ಸತ್ಯನಾ ಅಂತ ಚೆಕ್ ಮಾಡ್ಕೊಳ್ಳಿ ಮಾತಾಡೋದಕ್ಕಿಂತ ಮುಂಚೆ. ಎರಡನೇದು, ಈಸ್ ಇಟ್ ಕೈಂಡ್? ನಾನು ಮಾತಾಡಬೇಕು ಅನ್ಕೊಂತ ಇರುವಂತಹ ಮಾತಲ್ಲಿ ಕರುಣೆ ಇದೆಯಾ? ಈಸ್ ಇಟ್ ಕೈಂಡ್? ಮೂರನೇದು, ಇಸ್ ಇಟ್ ನೆಸೆಸರಿ? ಇವಾಗ ಅಗತ್ಯ ಇದೆಯಾ? ಈ ಮಾತಿಗೆ ಅಗತ್ಯ ಇದೆಯಾ ಇಲ್ವಾ? ನಾಲ್ಕನೇದು, ಇಸ್ ಇಟ್ ದ ರೈಟ್ ಟೈಮ್? ಇದು ಈ ಮಾತನ್ನು ಮಾತಾಡೋದಕ್ಕೆ ಸರಿಯಾದ ಸಮಯನ ಅಂತ ಚೆಕ್ ಮಾಡ್ಬೇಕು. ಒಂದು ಸತ್ಯನ, ಎರಡನೇದು ಕರುಣೆನಿಂದ ಮಾತಾಡ್ತಾ ಇದೀವ, ಮೂರನೇದು ಇಸ್ ಇಟ್ ನೆಸೆಸರಿ? ಅಗತ್ಯ ಇದೆಯಾ ಈ ಮಾತಕ್ಕೆ? ನಾಲ್ಕನೇದು, ಇಸ್ ಇಟ್ ದ ರೈಟ್ ಟೈಮ್? ಈ 4 ಗೇಟ್ಗಳಲ್ಲಿ ಪಾಸ್ ಆತಂದ್ರೆ ಆ ಮಾತುಗಳನ್ನು ನೀವು ಮಾತಾಡ್ಬೋದು. ಇಲ್ಲ ಅಂದ್ರೆ ಆ ಮಾತುಗಳನ್ನು ಮಾತಾಡಬಾರದು. ಯಾವಾಗ್ಲೂ ಚೆಕ್ ಮಾಡ್ಕೋಬೇಕು ಈ 4 gates ಆಫ್ ಸ್ಪೀಚ್. ಇದು ಬಹಳಷ್ಟು ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ನಾವು ಈ ಸತ್ಯವನ್ನು ಬಾಯಿ ಬಿಟ್ಟು ಹೇಳಿಲ್ಲ ಅಂದ್ರೆ ಅದು ಈ ಗಂಟಲ ಕೆಳಗೆ ಇರುವಂತಹ ಈ ಅವಯಗಳಲ್ಲಿ ಏನೇನು ಪ್ರಾಬ್ಲಮ್ಸ್ ಅನ್ನು ಸೃಷ್ಟಿ ಮಾಡುತ್ತೆ ಗೊತ್ತಾ? ಫಸ್ಟ್ ಆಫ್ ಆಲ್ ಥ್ರೋಟ್ ಅಲ್ಲಿ ಆರೆಲ್ಸ್ ಚೆಸ್ಟ್ ಅಲ್ಲಿ ನಮಗೆ ಒಂದು ಸೆನ್ಸೇಷನ್ ಬರ್ತಾ ಇರುತ್ತೆ, ಹೀಟ್ ಆಗೋದು, ಸ್ವಲ್ಪ ಬೆಂಕಿ ತರ, ಆರೆಲ್ಸ್ ಟೈಟ್ನೆಸ್, ಏನು ಬಿಗಿ ಹಿಡಿತಾ ಇದೆಪ್ಪ ಅನ್ಸ್ತೈತ್ ನಮಗೆ.
ಅವಾಗ ನಮ್ಗೆ ಗೊತ್ತಾಗ್ಬೇಕು ನಾವು ನಮ್ಮ ಸ್ಪೀಚ್ ಕರೆಕ್ಟ್ ಆಗಿ ಇಲ್ಲ, ಅನ್ಕಾನ್ಶಿಯಸ್ ಆಗಿ ನಾವು ಮಾತಾಡ್ತಾ ಇದ್ದೀವಿ. 4 ಗೇಟ್ಸ್ ಆಫ್ ಸ್ಪೀಚ್ನು ನಮ್ಮ ಸ್ಪೀಚ್ ದಾಟಿಲ್ಲ, ಚೆಕ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಇವಾಗ ನೋಡೋಣ ಮಾಸ್ಟರ್ಸ್, ಒಂದು ಸ್ಕ್ಯಾನ್ ಮಾಡೋಣ. ಸ್ಪೀಚ್ ಸತ್ಯವನ್ನು ನಾವು ಹೇಳ್ತಾ ಇದೀವ ಇಲ್ಲ ಅಂತ ನಮ್ಮ ಈ ಶರೀರ ನಮಗೆ ನಮಗೆ ಸ್ಕ್ಯಾನ್ ಅಲ್ಲಿ ತೋರಿಸುತ್ತೆ ಮಾಸ್ಟರ್ಸ್. ಮಾಡೋಣ ಬಾಡಿ ಸ್ಕ್ಯಾನ್ ಇವಾಗ. ಥ್ರೋಟ್ ಬಗ್ಗೆ ಸ್ಪೀಚ್. ಎಲ್ಲರೂ ಕಣ್ಮುಚ್ಕೊಳ್ಳಿ. ಇಷ್ಟು ವರ್ಷದ ಕಾಲ ಯಾವುದೇ ಒಂದು ಸತ್ಯವನ್ನು ನೀವು ನಿಮ್ಮಲ್ಲೇ ಇಟ್ಕೊಂಡಿದ್ರು ಗುರುತಿಸಿ ಮಾಸ್ಟರ್ಸ್. ಯಾವ ಸತ್ಯ ಅನ್ನೋದು ಗುರುತಿಸಿ. ಭಯದಿಂದ ನೀವು ಇಷ್ಟು ವರ್ಷದ ಕಾಲ ಆ ಸತ್ಯವನ್ನು ನಿಮ್ಮ ಬಾಯಿಂದ ಬಂದಿಲ್ಲ, ಅದು ನೀವು ಸಪ್ರೆಸ್ ಮಾಡಿದ್ರಿ ಆ ಸತ್ಯವನ್ನು. ಆ ಸತ್ಯಕ್ಕೆ ನೀವಾಗ ಹೇಳಿ, ಇದು ಸತ್ಯ, ದಿಸ್ ಈಸ್ ದ ಟ್ರೂತ್. ನಿಮ್ಮ ಥ್ರೋಟ್ ಅಲ್ಲಿ ಏನಾದ್ರೂ ಫೀಲಿಂಗ್ಸ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಚೆಸ್ಟ್ ಅಲ್ಲಿ ಟೈಟ್ನೆಸ್ ಇದೆಯಾ ಅನ್ನೋದು ನೋಡಿ ಮಾಸ್ಟರ್ಸ್. ಇವಾಗ ನಿಧಾನವಾಗಿ ಎಲ್ಲರೂ ಕಣ್ಣನ್ನು ತೆಗೀರಿ. ಸೆಷನ್ ಮುಗಿದ ಮೇಲೂ ನೀವು ಆರಾಮಾಗಿ ರಾತ್ರಿ ಮಲಗುವ ಸಮಯದಲ್ಲಿನೂ ಆ ಸತ್ಯ, ಇಷ್ಟು ವರ್ಷದ ಕಾಲ ನೀವು ನಿಮ್ಮಿಂದ ಹೊರಗೆ ಬರದೇ ಇರುವಂತಹ ಸತ್ಯವನ್ನು ನೀವು ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅವಾಗ ಈ ಥ್ರೋಟ್ ಪ್ರಾಬ್ಲಮ್ಸ್ ಬರೋದೇ ಇಲ್ಲ, ಥೈರಾಯ್ಡ್ ಬರಲ್ಲ. ಇನ್ನೊಂದು ಮೌನ, ಒಂದು ಸ್ಪೀಚ್ ಮಾತಾಡಬೇಕು, ಎರಡನೇದು ಮೌನವಾಗಿ ಇರಬೇಕು. ಮೌನ ಅಂದ್ರೇನೆ ಏನು? ಬಾಯಿಂದ ನಾವು ಮಾತಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಅವೇರ್ ಆಗಿದ್ವಿ ಇನ್ನರಲ್ಲಿ, ಇನ್ಸೈಡ್. ಆದ್ರೆ ನಮ್ಮ ಈ ಮನಸ್ಸು, ಸ್ಕ್ಯಾಟರ್ಡ್ ಮೈಂಡ್ ಅನ್ನೋದು ಯಾವಾಗ್ಲೂ ನಿರಂತರವಾಗಿ ತನ್ನ ಕೆಲಸ ತಾನು ಮಾಡ್ತಾನೆ ಇರುತ್ತೆ, ಮೌನವಾಗಿದ್ರೂನು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ರಮಣ ಮಹರ್ಷಿಗಳು. ಅವರು ನಿರಂತರವಾಗಿ ಮೌನವನ್ನೇ ಪಾಲಿಸಿದ್ದವರು ಅವರು.
ನಾವು ಅನ್ಕೊಂಡಿದ್ವಿ ಈ ಮೌನದಿಂದ ಏನೇನು ಲಾಭಗಳಿದಾವಂದ್ರೆ ಬಹಳಷ್ಟು ಲಾಭಗಳು ಮೌನದಿಂದ ಇದ್ದಾವೆ. ಮೊದಲು ಬಾಹ್ಯ ಮೌನವನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಧಾನವಾಗಿ ಅಂತರ್ ಮೌನಕ್ಕೆ ದಾರಿಯನ್ನು ಏರ್ಪಡಿಸೋದು ಬಾಹ್ಯ ಮೌನ. ಸೊ ದಟ್ ವಾರಕ್ಕೆ ಒಂದ್ಸಲನು ಮೌನವಾಗಿರಿ ಅಂತ ಆಧ್ಯಾತ್ಮಿಕದಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಸೀನಿಯರ್ ಮಾಸ್ಟರ್ಸ್ ಎಲ್ಲರೂ. ಅಷ್ಟೇ ಅಲ್ಲ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಗಾಸಿಪ್ ಮಾಡ್ತಾ ಇರ್ತೀವಿ ಅನ್ಕಾನ್ಶಿಯಸ್ ಆಗಿ. ಈ ಗಾಸಿಪ್ ಯಾವ ತರ ಇರ್ತಾವೆ, ಎಷ್ಟು ಮನುಷ್ಯನಿಗೆ ಖರ್ಚು ಮಾಡಿಕೊಡುತ್ತೆ ಗೊತ್ತಾ? 5 ತರ ಖರ್ಚುಗಳು ಬರ್ತಾವ ಇತರರ ಬಗ್ಗೆ ನಾವು ಮಾತಾಡಿದ್ದಾಗ. 5 ತರ ಖರ್ಚುಗಳು. ಏನಪ್ಪಾ ಖರ್ಚುಗಳು ಅಂದ್ರೆ, ಮೊದಲನೇದು, ಯಾರು ಮಾತಾಡ್ತಾ ಇರ್ತಾರೋ ಬೇರೆಯವರ ಬಗ್ಗೆ ಅವ್ರ ಮೇಲೆ ಇರುವಂತಹ ಆ ರೆಸ್ಪೆಕ್ಟ್ ಅನ್ನು ಇದು ಮಾಡ್ಕೊಂತಾರೆ. ಅವ್ರು ರೆಸ್ಪೆಕ್ಟೇ ಬರಲ್ಲ ಅವ್ರ ಮೇಲೆ, ಯಾರು ಮಾತಾಡ್ತಾ ಇರ್ತಾರ ಅವ್ರ ಮೇಲೆ. ರಿಲೇಶನ್ಶಿಪ್ಸು ಹಾಳಾಗ್ತಾವ, ಅವ್ರ ರೆಪ್ಯುಟೇಷನ್ ಹೋಗುತ್ತೆ, ಅವ್ರ ನೇಮು ಡ್ಯಾಮೇಜ್ ಆಗ್ತಾ ಇರುತ್ತೆ. ಯಾರು ಯಾವಾಗ್ಲೂ ಇತರರ ಬಗ್ಗೆ ಮಾತಾಡ್ತಾ ಇರ್ತಾರ ನೋಡಿ, ಒಬ್ಬರ ಬಗ್ಗೆ ಇನ್ನು ಮಾತುಗಳು ಮಾತಾಡೋದ್ ಮೂಲಕ ಇಷ್ಟು ಖರ್ಚಾಗ್ತೈತೆ ನಮಗೆ, ಕಂಪ್ಲೀಟ್ ಡ್ಯಾಮೇಜ್. ಎರಡನೇದು, ಟು ದ ಲಿಸನರ್, ಯಾರು ಕೇಳ್ತಾ ಇರ್ತಾರೋ ಬೇರೆಯವರು ಹೇಳೋ ಮಾತುಗಳನ್ನೆಲ್ಲ ಯಾರು ಕೇಳ್ತಾ ಇರ್ತಾರೋ ಅವ್ರು ಕಂಪ್ಲೀಟ್ ಡ್ಯಾಮೇಜ್ ಆಗ್ತಾರ ಅವರು. ಯಾಕಂದ್ರೆ ಈ ಗಾಸಿಪ್ ಅನ್ನೋದು ಅನ್ಕಾನ್ಶಿಯಸ್ ಸ್ಪೀಚ್ ಕೆಳಗೆ ಬರುತ್ತೆ. 4 ಗೇಟ್ಸ್ ಆಫ್ ಸ್ಪೀಚು ದಾಟಿಲ್ಲ, ಅಟ್ಲೀಸ್ಟ್ 1 ಗೇಟ್ ಆಫ್ ಸ್ಪೀಚ್ನು ಫೇಲ್ ಆತಂದ್ರ ಅದು ಮಾತಾಡಬಾರ್ದು. ಇದು ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಗಾಸಿಪ್ ಅನ್ನೋದು ಅನ್ಕಾನ್ಶಿಯಸ್ ಸ್ಪೀಚ್. ಮಾತಾಡೋವ್ರಿಗೂ ಡ್ಯಾಮೇಜು, ಕೇಳಿದ್ದವ್ರಿಗೂ ಡ್ಯಾಮೇಜು. 3ನೇ ಖರ್ಚು ಏನಪ್ಪಾ ಅಂದ್ರೆ, ಮಾತಾಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಕಂಪ್ಲೀಟ್ ರಿಲೇಶನ್ಶಿಪ್ ಡ್ಯಾಮೇಜ್, ಸಂಬಂಧ ಬಾಂಧವ್ಯಗಳು ಹಾಳಾಗ್ತಾವ. ಟ್ರಸ್ಟ್ ಅನ್ನೋದು ಹೋಗ್ಬಿಡುತ್ತೆ ಅವ್ರ ಮೇಲೆ, ಎಂದಕ್ಕೂ ನಂಬಲ್ಲ. ಯಾಕಂದ್ರೆ ಅದು ಅವ್ರ ಒಳಗಡೆ ಒಂದು ಬೀಜ ತರ ಹಾಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ದೇ ನೆವರ್ ಟ್ರಸ್ಟ್ ಅಗೈನ್. ಅಷ್ಟೇ ಅಲ್ಲ, ಇದು ಇನ್ನೊಂದು ಖರ್ಚಿದೆ, ದೊಡ್ಡ ಖರ್ಚು. ನಮ್ಮ ವಿಶುದ್ಧಿ ಅಂದ್ರೆ ಈ ಥ್ರೋಟ್ ಭಾಗ, ವಿಶುದ್ಧಿ ಚಕ್ರ, ವಿಶೇಷವಾದ ಶುದ್ಧಿ, ಈ ವಿಶುದ್ಧ ಚಕ್ರನೇ ಡ್ಯಾಮೇಜ್ ಆಗ್ಬಿಡುತ್ತೆ. ವಿಶುದ್ಧಿ ಚಕ್ರ. ನಾವು ಮಾತಾಡ್ಬೇಕಂದ್ರೆ ನಮ್ಮ ವಾಕು ಒಂದು ಬ್ರಹ್ಮ ವಾಕು ತರ ಆಗ್ಬೇಕಾಗಿರೋ ವಾಕನ್ನು ಅನ್ಕಾನ್ಶಿಯಸ್ ಆಗಿ ನಾವು ಈ ತರ ಹಾಲ್ ಮಾಡಿ ಇಟ್ಬಿಟ್ಟಿದ್ವಿ. ಇನ್ನೊಂದು ಏನಂದ್ರೆ ಲಾಸ್ಟ್ ಒನ್, ಟೀಚಿಂಗ್ ಟು ಯುವರ್ ಟೀಚಿಂಗ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂದ್ರೆ ಟೀಚರ್ಸ್. ಒಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಇರೋ ಟೀಚರ್ಸ್ ಕಡೆ ಸ್ಟೂಡೆಂಟ್ಸು ಏನೋ ಒಂದು ಹಂಚ್ಕೊಂತ ಇರ್ತಾರ ಅವ್ರ ಜೊತೆಗೆ. ಟೀಚರ್ಸ್ ಏನ್ ಮಾಡ್ತಾರ ಅಂದ್ರೆ, ಸ್ಟಾಫ್ ರೂಮ್ ಅಲ್ಲಿ ಆಗ್ಲಿ ಆರ್ ಎಲ್ಸ್ ಕ್ಲಾಸ್ ಅಲ್ಲಿ ಅದನ್ನು ಎಲ್ಲಾರ ಮುಂದೆ ಶೇರ್ ಮಾಡಿದಾಗ ಅವರು ಬಹಳಷ್ಟು ಹರ್ಟ್ ಆಗ್ತಾರೆ ಸ್ಟೂಡೆಂಟ್ಸ್. ಅವ್ರ ಮೇಲೆ ಇರುವಂತಹ ಆ ಟ್ರಸ್ಟ್ ಅನ್ನು ಅವರು ಹಾಳು ಮಾಡ್ಕೊಂತ ಇರ್ತಾರೆ. ಇವೆಲ್ಲ ಕಡೆನಿಂದ ನಾವು ಹೊರಗೆ ಬರ್ಬೇಕಪ್ಪ. ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಗಾಸಿಪ್ಸ್ ಅಂದ್ರೆ, ವಿ ಕ್ಯಾನ್ ನಾಟ್ ಸ್ಟಾಪ್ ದೆಮ್. ನಾವು ಅವ್ರನ್ನ ಸ್ಟಾಪ್ ಮಾಡಕ್ಕೆ ಆಗಲ್ಲ. ಬೆಟರ್ ಆ ಪ್ಲೇಸ್ ನಿಂದ ಬಿಟ್ಟು ಹೋಗ್ಬಿಡ್ಬೇಕಷ್ಟೆ. ಬೆಟರ್ ಲೀವ್ ದಟ್ ಪ್ಲೇಸ್. ಆವಾಗ ನೀವು ಕಾನ್ಶಿಯಸ್ ಆಗಿ ಇರ್ತೀರಿ. ಯಾವಾಗ ನಾವು ಕಾನ್ಶಿಯಸ್ ಆಗಿರ್ತೀವೋ ಆಟೋಮೆಟಿಕ್ ಆಗಿ ಅವೇರ್ನೆಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಮಾಸ್ಟರ್ಸ್. ಈ ಮೌನದಲ್ಲಿನೂ 3 ತರ ಮೌನ ಇರ್ತಾವ. ಮತ್ ಏನ 3 ತರ ಸೈಲೆನ್ಸ್ ಅಂದ್ರೆ, ಅನ್ಕಂಫರ್ಟಬಲ್ ಸೈಲೆನ್ಸ್. ಫಸ್ಟ್ ಒನ್ ಅನ್ಕಂಫರ್ಟಬಲ್ ಸೈಲೆನ್ಸ್. ಅದು ಏನ್ ಮಾತಾಡ್ಬೇಕೋ ಗೊತ್ತಾಗಲ್ಲ ಅವರಿಗೆ, ಸುಮ್ನೆನೆ ಇರ್ತಾರ. ಯಾರೋ ಒಬ್ರು ಏನೋ ಒಂದು ಮಾತಾಡ್ತಾ ಇರ್ತಾರೆ, ಆ ಸಮಯದಲ್ಲಿ ಮಾತಾಡಬೇಕಾ ಬೇಡವಾ ಅನ್ನೋದು ಗೊತ್ತಾಗಲ್ಲ, ಸುಮ್ನೆನೆ ಇರ್ತಾರೆ. ಎರಡನೇದು
ಎಂಟಿ ಸೈಲೆನ್ಸ್. ಎಂಟಿ ಸೈಲೆನ್ಸ್ ಅಂದ್ರೆ ಏನು ನಡೆದೇ ಇಲ್ಲ ಅನ್ನುವ ಹಾಗೆ ಸೈಲೆಂಟ್ ಆಗಿರ್ತಾರೆ. ವೆನ್ ನಥಿಂಗ್ ಈಸ್ ಹ್ಯಾಪನಿಂಗ್, ಎಂಟಿ ಸೈಲೆನ್ಸ್, ಮೌನ. ಏನೋ ಒಂದು ಇಂಜಸ್ಟಿಸ್ ನಡೀತಾ ಇರುತ್ತೆ, ಅವಾಗ್ಲೂ ಅವ್ರು ಬಾಯಿ ಬಿಚ್ಚಲ್ಲ, ಸುಮ್ಮನೆ ಇರ್ತಾರೆ. ಲಾಸ್ಟ್, ಸ್ಯಾಕ್ರೆಡ್ ಸೈಲೆನ್ಸ್. ಈ ಸ್ಯಾಕ್ರೆಡ್ ಸೈಲೆನ್ಸ್ ಅಂದ್ರೆ ಕಂಪ್ಲೀಟ್ಲಿ ಪ್ರೆಸೆಂಟ್ ಅಲ್ಲಿ ಇದ್ದು, ನಮ್ಮ ಮಾತುಗಳಿಂದ ಅಲ್ಲ, ನಮ್ಮ ಸೈಲೆನ್ಸ್ ನಿಂದ ನಾವು ಸಮಾಧಾನವನ್ನು ಕೊಡುವುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಮಣ ಮಹರ್ಷಿ. ಅವರು ಒಂದು ಮಾತು ಮಾತಾಡ್ತಿದ್ದಿಲ್ಲ, ಕಂಪ್ಲೀಟ್ ಮೌನದಿಂದಾನೇ ಇರ್ತಿದ್ರು. ಯಾರು ಏನೇ ಕೇಳಿದ್ರು ನೀನು ಯಾರು ಅನ್ನೋ ಒಂದು ಪ್ರಶ್ನೆ ಬಿಟ್ಟು ಮತ್ತೆ ಏನೂ ಇಲ್ಲ. ಇದು ಸ್ಯಾಕ್ರೆಡ್ ಸೈಲೆನ್ಸ್. ಈ ಸೈಲೆನ್ಸ್ ನಾವು ಪಾಲಿಸಿಲ್ಲ ಅಂದ್ರೂ ಈ ಥ್ರೋಟ್, ಗಂಟಲ ಭಾಗದಲ್ಲಿ ತೊಂದರೆಗಳು ಬರ್ತವೆ. ನೋಡಿ ಮಾಸ್ಟರ್ಸ್, ಒಂದು ಥೈರಾಯ್ಡ್ ಪ್ರಾಬ್ಲಮ್ ಆಗ್ಲಿ, ಚೆಸ್ಟ್ ಪ್ರಾಬ್ಲಮ್ ಆಗ್ಲಿ, ಸ್ಟಮಕ್ ಇಶ್ಯೂಸ್ ಆಗ್ಲಿ, ಇಂಥ ಎಮೋಷನ್ಸ್ ಅನ್ನು ನಾವು ನಮ್ಮ ಒಳಗಡೆ ಎನರ್ಜಿ ರೂಪದಲ್ಲಿ ಸ್ಟಕ್ ಮಾಡಿಬಿಟ್ಟಿದ್ವಿ, ಸಪ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಎನರ್ಜೀಸ್ ಯಾವಾಗ್ಲೂ ಫ್ಲೋ ಆಗಿಲ್ಲ. ಫ್ಲೋ ಆಗಿಲ್ಲ ಅಂದ್ರೆ ಒಂದು ನದಿ, ಹರಿಯುವ ನದಿ ಯಾವ ತರ ತನ್ನ ಮುಂದೆ ಎದುರುಗಡೆ ಬರುವಂತಹ ಕಲ್ಲುಗಳನ್ನು ದಾಟಿಸ್ಕೊಂಡು ತಾನಾಗಿ ಒಂದು ಮ್ಯಾಪ್ ಅನ್ನು ಹಾಕೊಂಡು ದಾರಿ ತನಗೆ ತಾನೇ ರೆಡಿ ಮಾಡ್ಕೊಂತೈತಿ. ನನ್ನ ಎದುರುಗಡೆ ಒಂದು ಕಲ್ಲು ಬಂದಿದೆ ಅಂತ ನಿಲ್ಲಲ್ಲ, ನೀರು ಯಾವಾಗ್ಲೂ ನಿಲ್ಲಲ್ಲ, ಏನೋ ಒಂದು ದಾರಿಯನ್ನು ಹುಡ್ಕೊಂತ ಹೋಗ್ಬಿಡುತ್ತೆ. ಅದೇ ತರಾನೇ ನಮ್ಮಲ್ಲಿ ಬರುವಂತಹ ಆ ಎಮೋಷನ್ಸ್, ಆ ಭಾವೋದ್ವೇಗಗಳನ್ನು ನಾವೇನ್ ಮಾಡ್ಬೇಕಂದ್ರ ಲೆಟ್ ಇಟ್ ಫ್ಲೋ ಲೈಕ್ ವಾಟರ್. 1-2 ನಿಮಿಷದ ಕಾಲ ನಾವು ಸುಮ್ಮನೆ ಇದ್ರ ಆ ನೀರು, ಯಾಕಂದ್ರೆ ನಮ್ಮ ಈ ಶರೀರ ಕಂಪ್ಲೀಟ್ಲಿ ನೀರಲ್ಲಿ ಇದೆ, ಆ ನೀರು ಫ್ಲೋ ಆಗ್ಬಿಡುತ್ತಂದ್ರ ಅದು ನಮ್ಮಲ್ಲಿ ಆ ಎನರ್ಜಿ ಸ್ಟಕ್ ಆಗಲ್ಲ. ನಿಮ್ಮಲ್ಲಿ ಯಾವಾಗ ಎನರ್ಜಿ ಸ್ಟಕ್ ಆಗಿಲ್ವೋ ಪರ್ಫೆಕ್ಟ್ ಹೆಲ್ದಿಯಾಗಿ ನಾವಿರ್ತೇವೆ. ಅಷ್ಟೇ, ನಾವು ಹೆಲ್ತಿಯಾಗಿರೋದು ಅಷ್ಟೇ ಅಲ್ಲ, ಇತರರಿಗೂ ನಾವು ಈ ತರ ಜ್ಞಾನವನ್ನು ಹಂಚಿ ಹೆಲ್ಪ್ ಮಾಡ್ಬೋದು ಮಾಸ್ಟರ್ಸ್. ಇದು ಮಾಸ್ಟರ್ಸ್ ಇವತ್ತಿನ ಬಾಡಿ ಸ್ಕ್ಯಾನ್ ಪಾರ್ಟ್ 2. ಇನ್ನೂ ಇದೆ, ನೋಡೋಣ. ಯೂನಿವರ್ಸ್ ಪಾರ್ಟ್ 3, ಬಾಡಿ ಸ್ಕ್ಯಾನ್ ಪಾರ್ಟ್ 3 ಅವಕಾಶವನ್ನು ಮಾಡೋದು ಕೊಡ್ತಂದ್ರ ಡೆಫಿನೆಟ್ಲಿ ಐ ವಿಲ್ ಡೂ ಬಾಡಿ ಸ್ಕ್ಯಾನ್ ಪಾರ್ಟ್ 3 ಮಾಸ್ಟರ್ಸ್. ಇನ್ನೂ ಬಹಳ ಇದೆ ಇದರಲ್ಲಿನು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾಗಿತ್ತು. ನಾನು ಇವತ್ತು ಮೇಡಮ್ ನನಗೆ ನೈಟ್ ಮೆಸೇಜ್ ಮಾಡಿದಾಗನು ನಾನು ಮಾರ್ನಿಂಗ್ 11 o'clock ಕೂತಿದ್ದೆ, ನಾನು ಪ್ರಿಪೇರ್ ಆಗೋಣ ಕ್ಲಾಸ್ ಅಂತ. ಕಂಪ್ಲೀಟ್ಲಿ ಇವತ್ತಿನ ಕ್ಲಾಸ್ ಲೈಕ್ ಚಾನೆಲ್ಡ್ ಮೆಸೇಜಸ್ ತರಾನೇ ಬಂದಿದೆ ಮಾಸ್ಟರ್ಸ್. ಕಂಪ್ಲೀಟ್ಲಿ ನಾನು ಲೈವ್ ಜಾಯಿನ್ ಆಗೋದಕ್ಕಿಂತ ಮುಂಚೆನೂ 10 minutes ಮೆಡಿಟೇಷನ್ ಕೂತಿದ್ದೆ. ಇಟ್ಸ್ ವೆರಿ ಡೀಪ್ ಮೆಡಿಟೇಷನ್, ಓನ್ಲಿ 10 minutes. ಆ 10 minutes ಮೆಡಿಟೇಷನ್ ಆಗಿದೆ ನಂತರ ನಾನು ಲೈವ್ ಅಲ್ಲಿ ಜಾಯಿನ್ ಆಗಿದ್ದೆ. ಥ್ಯಾಂಕ್ ಯು ಗೀತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಅವಕಾಶವನ್ನು ನೀವು ಕೊಟ್ಟಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಟೀಮ್ ಇನ್ ಮಹಾವತಾರ್ ಫೌಂಡೇಶನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.